ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ VBR ಮ್ಯಾಥಮೆಟಿಕ್ಸ್ ಲರ್ನಿಂಗ್ ಚಾನಲ್. ಸೊ ಇವತ್ತಿನ ಒಂದು ಕ್ಲಾಸಲ್ಲಿ ನಾನು ನಿಮಗೆ ನಿಮ್ಮ ಒಂದು ಸೈನ್ಸ್ ಸಬ್ಜೆಕ್ಟ್ ಇದೆ ಅದು ಒಂದು ಕ್ವಿಕ್ ರಿವಿಷನ್ ಮಾಡ್ತಾ ಹೋಗ್ತೀನಿ. ಸೊ ಈ ಒಂದು ಕ್ಲಾಸಲ್ಲಿ 100+ ಕ್ವಶನ್ಸ್ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ನಿಮ್ಮ ಒಂದು TET ಎಕ್ಸಾಮಲ್ಲಿ ಯಾವ ರೀತಿ ಕೇಳ್ಬೋದು ಅನ್ನೋ ಥರ ಒಂದಷ್ಟು ಕ್ವಶನ್ಸ್ ತಗೊಂಡಿದ್ದೆ. 100+ ಕ್ವಶನ್ಸ್ ಇದೆ. ಸೊ ದಯವಿಟ್ಟು ಯಾರು ವೀಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಇಲ್ಲಿ ಈಸಿ ಮತ್ತು ಡಿಫಿಕಲ್ಟ್ ಎರಡು ಥರನೂ ಕೂಡ ಕ್ವಶನ್ಸ್ನ ತೊಗೊಂಬಂದಿದ್ದೀನಿ. ಒಂದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಈಸಿ ಇರುತ್ತೆ, ಹೋಗ್ತಾ ಹೋಗ್ತಾ ಸ್ವಲ್ಪ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸು ಕೂಡ ಇರುತ್ತೆ. ಹಾಗಾಗಿ ವಿಡಿಯೋನ ಕೊನೆವರೆಗೂ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ, ಇನ್ನೂ ಯಾರಾದ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಸೊ ದಟ್ ಐ ಕ್ಯಾನ್ ಅಪ್ಲೋಡ್ ಸ್ಟಿಲ್ ಸಮ್ ಮೋರ್ ನಂಬರ್ ಆಫ್ ವೀಡಿಯೋಸ್ ರಿಲೇಟೆಡ್ ಟು ಯುವರ್ TET ಎಕ್ಸಾಮ್. ಸೊ ಇಲ್ಲಿ ಫಸ್ಟ್ ಕ್ವಶನ್ ಬಂದು ಕ್ವಶನ್ ನಂಬರ್ ಏನೂ ಹಾಕಿರಲ್ಲ. ಸೊ ಫಸ್ಟ್ ಕ್ವಶನ್ ಬಂದು ದ ಟ್ರಾನ್ಸ್ಪೋರ್ಟ್ ಆಫ್ ಫುಡ್ ಇನ್ ಪ್ಲ್ಯಾಂಟ್ಸ್ ಟೇಕ್ಸ್ ಪ್ಲೇಸ್ ಥ್ರೂ. ಇಲ್ಲಿ ಯಾವುದೇ ಡಿಸ್ಕಷನ್ ಮಾಡಲ್ಲ, ಯಾವುದೇ ಎಕ್ಸ್ಪ್ಲನೇಷನ್ ಕೊಡಲ್ಲ, ಬಿಕಾಸ್ ಯಾಕಂದರೆ 100+ ಇದೆ. ಸೊ ಇದು ರಿವಿಷನ್ ಥರ ಆಗುತ್ತೆ ಅನ್ನೋ ಥರ ನಾನು ತೊಗೊಂಡಿದ್ದೀನಿ. ಸೊ ಡೈರೆಕ್ಟಾಗಿ ಆನ್ಸರ್ಸ್ನ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ದ ಟ್ರಾನ್ಸ್ಪೋರ್ಟ್ ಆಫ್ ಫುಡ್ ಇನ್ ಪ್ಲ್ಯಾಂಟ್ಸ್ ಟೇಕ್ಸ್ ಪ್ಲೇಸ್ ಥ್ರೂ. ಟ್ರಾನ್ಸ್ಪೋರ್ಟ್ ಆಫ್ ಫುಡ್ ಇನ್ ಪ್ಲ್ಯಾಂಟ್ಸ್ ಎಲ್ಲಿ ಆಗುತ್ತೆ ಅನ್ನೋದನ್ನು ಕೇಳಿದ್ದಾರೆ. ಸೊ xylem, phloem, stomata, ಗಾರ್ಡ್ ಸೆಲ್ಸ್ ಅಂತ 4 ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಸೊ ದ ಟ್ರಾನ್ಸ್ಪೋರ್ಟ್ ಆಫ್ ಫುಡ್ ಇನ್ ಪ್ಲ್ಯಾಂಟ್ಸ್ ಟೇಕ್ಸ್ ಪ್ಲೇಸ್ ಥ್ರೂ phloem. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಒನ್, ವಿಚ್ ಡಿಸೀಸ್ ಈಸ್ ಕಾಸ್ಡ್ ಡ್ಯೂ ಟು ಲ್ಯಾಕ್ ಆಫ್ ಅಯೋಡಿನ್. ಲ್ಯಾಕ್ ಆಫ್ ಅಯೋಡಿನಿಂದ ಬರುವಂಥ ಒಂದು ಡಿಸೀಸ್ ಯಾವುದು ಅಂತ ಕೇಳಿದ್ದಾರೆ. ಅನಿಮಿಯಾ, ಗಾಯ್ಟರ್, ರಿಕೆಟ್ಸ್, ನೈಟ್ ಬ್ಲೈಂಡ್ನೆಸ್ ಅಂತ 4 ಆಪ್ಷನ್ಸ್ ಇದೆ. ಸೊ ಅಯೋಡಿನ್ ಡಿಫಿಷಿಯನ್ಸಿಯಿಂದ ಬರುವಂಥ ಒಂದು ಡಿಸೀಸ್ ಯಾವುದಪ್ಪ ಅಂತಂದರೆ ಗಾಯ್ಟರ್, ದಟ್ ಈಸ್ ಗಳಗಂಡ ರೋಗ ಅಂತ ಏನು ಹೇಳ್ತೀವಿ ಅದು. ಸೊ ನೆಕ್ಸ್ಟ್ ಒನ್, ಥರ್ಡ್ ಕ್ವಶನ್, ಪ್ಲ್ಯಾಂಟ್ ಸೆಲ್ ವಾಲ್ ಈಸ್ ಮೇಡ್ ಅಪ್ ಆಫ್. ಪ್ಲ್ಯಾಂಟ್ ಸೆಲ್ ವಾಲ್ ಯಾವುದರಿಂದ ಆಗಿದೆ? ಸೊ ಪ್ಲ್ಯಾಂಟ್ ಸೆಲ್ ವಾಲ್ ಈಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್, ಸ್ಟಾರ್ಚ್, ಸೆಲ್ಯುಲೋಸ್, ಪ್ರೋಟೀನ್, ಗ್ಲೈಕೋಜನ್ ಅಂತ 4 ಆಪ್ಷನ್ ಇದೆ. ಸೊ ಸೆಲ್ಯುಲೋಸ್ ಇಸ್ ದ ರೈಟ್ ಆನ್ಸರ್. ಸೊ ಪ್ಲ್ಯಾಂಟ್ ಸೆಲ್ ವಾಲ್ ಈಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್. ಸೊ ನೆಕ್ಸ್ಟ್ ಒನ್, ಆರ್ಗ್ಯಾನಿಸಮ್ಸ್ ದಟ್ ಪ್ರಿಪೇರ್ ದೇರ್ ಓನ್ ಫುಡ್. ಸೊ ಯಾವ ಒಂದು ಆರ್ಗ್ಯಾನಿಸಮ್ಸು ದೇ ಪ್ರಿಪೇರ್ ದೇರ್ ಓನ್ ಫುಡ್, ಅವ ಏನಂತ ಕರಿತೀವಿ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಹೆಟ್ರೋಟ್ರೋಪ್ಸ್, ಆಪ್ಷನ್ ಬಿ ಆಟೋಟ್ರೋಪ್ಸ್, ಆಪ್ಷನ್ ಸಿ ಓಮ್ನಿವೋರ್ಸ್, ಆಪ್ಷನ್ ಡಿ ಡಿಕಂಪೋಸರ್ಸ್ ಅಂತ ಇದೆ. ಸೊ ಆರ್ಗ್ಯಾನಿಸಮ್ ದಟ್ ಪ್ರಿಪೇರ್ ದೇರ್ ಓನ್ ಫುಡ್ ಏನಂತ ಕರಿತೀವಿ ಅಂತ ಅಂದರೆ ದಟ್ ಆರ್ ಕಾಲ್ಡ್ ಆಟೋಟ್ರೋಪ್ಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್, the process of conversion of food to energy. Conversion of food to energy in cells is. ಸೊ ಕನ್ವರ್ಷನ್ ಆಫ್ ಫುಡ್ಡಿಂದ ಎನರ್ಜಿ ಕನ್ವರ್ಟ್ ಆಗುತ್ತಲ್ಲ, ಸೊ ಆ ಒಂದು ಪ್ರೋಸೆಸ್ನ ಇನ್ ಎ ಸೆಲ್ ಏನಂತ ಕರಿತೀವಿ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಬಂದು ಫೋಟೋಸಿಂಥಸಿಸ್, ಆಪ್ಷನ್ ಬಿ ರೆಸ್ಪಿರೇಷನ್, ಆಪ್ಷನ್ ಸಿ ಟ್ರಾನ್ಸ್ಪಿರೇಷನ್, ಆಪ್ಷನ್ ಡಿ ಸರ್ಕ್ಯುಲೇಷನ್ ಅಂತ ಕೊಟ್ಟಿದ್ದಾರೆ. ಸೊ ರೈಟ್ ಆನ್ಸರ್ ಇಸ್ ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಹೇಳ್ತೀವಿ, ಅಥವಾ ರೆಸ್ಪಿರೇಷನ್ ಇಸ್ ದ ರೈಟ್ ಆನ್ಸರ್. ಇದನ್ನು ಇನ್ನೊಂದು ಈ ಥರನೂ ಕೊಟ್ಟರು ಕೂಡ ಇದು ಕರೆಕ್ಟಾಗಿರುತ್ತೆ, ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತಲೂ ಕೂಡ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಒನ್, ದ ಆರ್ಗನ್ ದಟ್ ಫಿಲ್ಟರ್ಸ್ ಬ್ಲಡ್ ಟು ಫಾರ್ಮ್ ಯೂರಿನ್. ಯಾವ ಒಂದು ಆರ್ಗನ್ನು ಬ್ಲಡ್ನ ಫಿಲ್ಟರ್ ಮಾಡಿ ಯೂರಿನ್ ಫಾರ್ಮ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಸೊ ಇಟ್ ಈಸ್ ಆಪ್ಷನ್ ಎ ಲಿವರ್, ಕಿಡ್ನಿ, ಹಾರ್ಟ್ ಆ್ಯಂಡ್ ಪ್ಯಾನ್ಕ್ರಿಯಾಸ್. ಸೊ ಆಬ್ವಿಯಸ್ಲಿ ಇಟ್ ಈಸ್ ಕಿಡ್ನಿ. ಇಟ್ ಈಸ್ ದ ಆರ್ಗನ್ ದಟ್ ಫಿಲ್ಟರ್ಸ್ ದ ಬ್ಲಡ್ ಟು ಫಾರ್ಮ್ ಯೂರಿನ್. ಸೊ ನೆಕ್ಸ್ಟ್, ಇನ್ಸುಲಿನ್ ರೆಗ್ಯುಲೇಟ್ಸ್. ಆಬ್ವಿಯಸ್ಲಿ ಜನರಲ್ ಆಗಿ ಕೇಳಿರುವಂಥ ಕ್ವಶನ್, ಇದು ಗೊತ್ತಿರುತ್ತೆ. ಸೊ ಇನ್ಸುಲಿನ್ ರೆಗ್ಯುಲೇಟ್ಸ್, ಇನ್ಸುಲಿನ್ ಏನನ್ನು ರೆಗ್ಯುಲೇಟ್ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ? ಸೊ ಬಾಡಿ ಟೆಂಪರೇಚರ್, ಬ್ಲಡ್ ಶುಗರ್, ಬ್ಲಡ್ ಪ್ರೆಷರ್ ಆ್ಯಂಡ್ ಡೈಜೆಷನ್ ಅಂತ ಇದೆ. ಸೊ ಇಟ್ ಈಸ್ ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡೋದಕ್ಕೆ ಇನ್ಸುಲಿನ್ನ ಯೂಸ್ ಮಾಡುವಂಥದ್ದು. ಸೊ ನೆಕ್ಸ್ಟ್ ಒನ್, ವಿಚ್ ವಿಟಮಿನ್ ಈಸ್ ಪ್ರೊಡ್ಯೂಸ್ಡ್ ಇನ್ ದ ಬಾಡಿ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಸನ್ಲೈಟಿಂದ ನಮಗೆ ಯಾವ ಒಂದು ವಿಟಮಿನ್ ಸಿಗುತ್ತೆ? ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟಲ್ಲಿ ನಾವು ಹೋಗಿ ನಿಂತ್ಕೊಳ್ಳೋದ್ರಿಂದ ಯಾವ ವಿಟಮಿನ್ ನಮಗೆ ಬಾಡಿನಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದನ್ನು ಕೇಳಿದ್ದಾರೆ. ಸೊ ಆಪ್ಷನ್ ಎ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಡಿ, ವಿಟಮಿನ್ ಕೆ ಅಂತ ಕೊಟ್ಟಿದ್ದಾರೆ. ಸೊ ಸನ್ಲೈಟಿಂದ ಸಿಗುವಂಥ ವಿಟಮಿನ್ ಬಂದು ವಿಟಮಿನ್ ಡಿ ಆಗಿರುತ್ತೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್, ಅಮೀಬಾ ರೀಪ್ರೊಡ್ಯೂಸಸ್ ಬೈ. ಸೊ ಅಮೀಬಾ ಯಾವರಿಂದ ರೀಪ್ರೊಡ್ಯೂಸ್ ಆಗುತ್ತೆ ಅನ್ನೋದನ್ನು ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡೋದಾದರೆ ಬೈನರಿ ಫಿಷನ್, ಬಡ್ಡಿಂಗ್, ಫ್ರಾಗ್ಮೆಂಟೇಷನ್, ಸ್ಪೋರ್ಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಮೀಬಾ ಯಾವುದರಿಂದ ರೀಪ್ರೊಡ್ಯೂಸ್ ಆಗುತ್ತೆ ಅಂತ ಅಂದರೆ ಬೈನರಿ ಫಿಷನಿಂದ ಆಗುವಂಥದ್ದು. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್, ದ ಮೋಡ್ ಆಫ್ ನ್ಯೂಟ್ರಿಷನ್. ದ ಮೋಡ್ ಆಫ್ ನ್ಯೂಟ್ರಿಷನ್ ಎಲ್ಲಿ? ಇನ್ ಫಂಗೈಲಿ ಮೋಡ್ ಆಫ್ ನ್ಯೂಟ್ರಿಷನ್ ಯಾವುದಾಗಿರುತ್ತೆ ಅನ್ನೋದನ್ನು ಕೇಳಿದ್ದಾರೆ. ಸೊ ಆಪ್ಷನ್ಸ್ ಆಟೋಟ್ರೋಫಿಕ್, ಹೆಟ್ರೋಟ್ರೋಫಿಕ್, ಸ್ಯಾಪ್ಟ್ರೋಫೈಟಿಕ್ ಅಂತ ಇದೆ.
ಸೊ ಆಪ್ಷನ್ ಸಿ ಪ್ಯಾರಾಸೈಟಿಕ್, ಆಪ್ಷನ್ ಡಿ ಕೀಮೋಸಿಂಥೆಟಿಕ್ ಅಂತ ಇದೆ. ಸೊ ದ ಮೋಡ್ ಆಫ್ ನ್ಯೂಟ್ರಿಷನ್ ಇನ್ ಫಂಗೈ ಈಸ್ ಎಟ್ರೋಟ್ರೋಫಿಕ್ ಅಥವಾ ಸ್ಯಾಪ್ರೋಫೈಟಿಕ್ ಆಗಿರುತ್ತೆ. ಓಕೆ, ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್, ದ ಗ್ರೀನ್ ಪಿಗಮೆಂಟ್, ದ ಗ್ರೀನ್ ಕಲರ್ ಏನಿರುತ್ತೆ, ದ ಗ್ರೀನ್ ಪಿಗಮೆಂಟ್ ಅಂದರೆ ಕಲರು ಇನ್ ಲೀವ್ಸ್ ಈಸ್ ಏನಾಗಿರುತ್ತೆ. ಸೊ ಗ್ರೀನ್ ಕಲರು ಯಾವುದರಿಂದ ಆಗಿರುತ್ತೆ ಅನ್ನೋದನ್ನ ಕೇಳಿದ್ದಾರೆ. ಸೊ ಹಿಮೋಗ್ಲೋಬಿನ್, ಕ್ಲೋರೋಫಿಲ್, ಝ್ಯಾಂಥೋಫಿಲ್, ಮೆಲಾನಿನ್ ಅಂತ 4 ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಸೊ ಗ್ರೀನ್ ಪಿಗಮೆಂಟ್ ಇನ್ ಲೀವ್ಸ್ is nothing but chlorophyll. So next one, option B is the right answer for this one. So next, the site of protein synthesis in cell, the site of protein synthesis in cell is called what? Sorry, is ಯಾವುದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ನ್ಯೂಕ್ಲಿಯಸ್, ರೈಬೋಸೋಮ್, ಲೈಸೋಸೋಮ್ ಆ್ಯಂಡ್ ಕ್ಲೋರೋಪ್ಲಾಸ್ಟ್ ಅಂತ 4 ಆಪ್ಷನ್ಸ್ನ ಕೊಟ್ಟಿದ್ದಾರೆ. ದ ಸೈಟ್ ಆಫ್ ಪ್ರೋಟೀನ್ ಸಿಂಥಸಿಸ್ ಇನ್ ದ ಸೆಲ್ ಈಸ್ ನಥಿಂಗ್ ಬಟ್ ದಟ್ ಈಸ್ ಆಪ್ಷನ್ ಬಿ ಆಗಿರುತ್ತೆ, ರೈಬೋಸೋಮ್. Okay, this is the site of protein synthesis in the cell, ribosome. So next one, the process by which plants lose water through leaves. ಇದನ್ನ ನಾವು ಏನಂತ ಕರಿತೀವಿ? Plants loses water through leaves. ಈ ಒಂದು ಪ್ರೋಸೆಸ್ನ ಏನಂತ ಕರಿತೀವಿ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಟ್ರಾನ್ಸ್ಪಿರೇಷನ್, ಆಪ್ಷನ್ ಬಿ ರೆಸ್ಪಿರೇಷನ್, ಆಪ್ಷನ್ ಸಿ ಫೋಟೋಸಿಂಥಸಿಸ್, ಆಪ್ಷನ್ ಡಿ ಫರ್ಟಿಲೈಸೇಷನ್ ಅಂತ ಕೊಟ್ಟಿದ್ದಾರೆ. ಸೊ ದ ಪ್ರೋಸೆಸ್ ಬೈ ವಿಚ್ ಪ್ಲಾಂಟ್ಸ್ ಲೂಸ್ ವಾಟರ್ through leaves is called transpiration. That is option A is the right answer. This is called transpiration. So next one, which of the following is a communicable disease? ಸೊ ಕಮ್ಯುನಿಕೇಷನ್ ಮಾಡೋದ್ರಿಂದ ಬರುವಂಥ ಡಿಸೀಸ್ ಯಾವುದಾಗಿರುತ್ತೆ ಅದನ್ನು ಕಮ್ಯುನಿಕೇಬಲ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಎ ಕಮ್ಯುನಿಕೇಬಲ್ ಡಿಸೀಸ್? ಸೊ ಆಪ್ಷನ್ಸ್ ಡಯಾಬಿಟೀಸ್, ಕ್ಯಾನ್ಸರ್, ಟ್ಯೂಬರ್ಕ್ಯುಲೋಸಿಸ್ ಆ್ಯಂಡ್ ಹೈಪರ್ ಟೆನ್ಷನ್ ಅಂತಿದೆ. ಟಿ ಬಿ ಅಥವಾ ಟ್ಯೂಬರ್ಕ್ಯುಲೋಸಿಸ್ ಅಂತ ನಾವೇನು ಹೇಳ್ತೀವಿ, ಇದು ಕಮ್ಯುನಿಕೇಷನ್ ಡಿಸೀಸ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್, ಫೀಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್ ಆಫ್ ದಿ ಫ್ಲವರ್ ಈಸ್, ಯಾವುದೋ ಫ್ಲವರಲ್ಲಿ ಫೀಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್ ಆಗಿರುತ್ತೆ ಅನ್ನೋದನ್ನು ಕೇಳಿದ್ದಾರೆ. ಸೊ ಆಪ್ಷನ್ಸ್ ಸ್ಟ್ಯಾಮೆನ್, ಆಪ್ಷನ್ ಬಿ ಪೆಟಲ್, ಆಪ್ಷನ್ ಸಿ ಪಿಸ್ಟಿಲ್, ಆಪ್ಷನ್ ಸಿ ಸೆಪಲ್ ಅಂತ ಇದೆ. ಸೊ ಫೀಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್ ಆಫ್ ದಿ ಫ್ಲವರ್ ಈಸ್ ಪಿಸ್ಟಿಲ್ ಆಗಿರುತ್ತೆ, ಆಪ್ಷನ್ ಸಿ, which is the female reproductive part of the flower, that is pistil. Next, the part of brain that controls heartbeat and breathing is, brain ಅಲ್ಲಿ ಯಾವ ಒಂದು ಪಾರ್ಟು that controls heartbeat ಮತ್ತು ಬ್ರೀತಿಂಗ್ನ ಕಂಟ್ರೋಲ್ ಮಾಡುವಂಥ ಪಾರ್ಟ್ ಆಫ್ ದಿ ಬ್ರೈನ್ ಯಾವುದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಇಲ್ಲಿ ಸೆರಿಬ್ರಮ್, ಸೆರಿಬೆಲ್ಲಮ್, ಮೆಡುಲ್ಲಾ ಆ್ಯಂಡ್ ಪಾನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಮೆಡುಲ್ಲಾ ಇಸ್ ದ ಪಾರ್ಟ್ ಆಫ್ ದಿ ಬ್ರೈನ್ that controls heartbeat and breathing. Okay, option C is the right answer. So next one, the only non-metal that is liquid at room temperature. ಸೊ ಇಲ್ಲಿ ನಾನ್ ಮೆಟಲ್ ಯಾವುದು ದಟ್ ಶುಡ್ ಬಿ ಲಿಕ್ವಿಡ್ ಆಗಿರುತ್ತೆ, ಎಲ್ಲಿ ಅಟ್ ರೂಮ್ ಟೆಂಪರೇಚರ್ ಲಿಕ್ವಿಡ್ ಆಗಿರುವಂಥ ನಾನ್ ಮೆಟಲ್ ಯಾವುದು? ಓನ್ಲಿ ದ ನಾನ್ ಮೆಟಲ್, ಓನ್ಲಿ ಒನ್ ಆ್ಯಂಡ್ ಓನ್ಲಿ ಒನ್, ದಟ್ ಈಸ್ ಯಾವುದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಬ್ರೋಮಿನ್, ಕ್ಲೋರಿನ್, ಅಯೋಡಿನ್ ಆ್ಯಂಡ್ ನೈಟ್ರೋಜನ್. ಸೊ ನಾನ್ ಮೆಟಲ್, ಓನ್ಲಿ ದ ನಾನ್ ಮೆಟಲ್, ಇದೊಂದೇ ನಾನ್ ಮೆಟಲ್ ಯಾವುದು ಅಂತಂದರೆ ಬ್ರೋಮಿನ್ ಇಸ್ ದ non-metal that is liquid at room temperature. So option A is the right answer. So next one, which gas turns lime water into milky? ಸೊ ಯಾವ ಒಂದು ಗ್ಯಾಸ್ ಲೈಮ್ ವಾಟರ್ನ ಮಿಲ್ಕಿಯಾಗಿ ಕನ್ವರ್ಟ್ ಮಾಡುತ್ತೆ ಅನ್ನೋದನ್ನು ಕೇಳಿದ್ದಾರೆ. ಸೊ ಆಪ್ಷನ್ಸ್ CO2 ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ O2 ಆಕ್ಸಿಜನ್, H2 ಹೈಡ್ರೋಜನ್ ಆ್ಯಂಡ್ N2 ನೈಟ್ರೋಜನ್. ಇಲ್ಲಿ ಏನು ಸಿಂಬಲ್ಸ್ನ ಕೊಟ್ಟಿದ್ದಾರೆ, ಕೆಮಿಕಲ್ ಸಿಂಬಲ್ಸು, ಅದನ್ನು ನಾವು ವರ್ಡಿಂಗ್ಸ್ ಎಲ್ಲ ಬೇಕಾದ್ರೆ ಕೊಡ್ಬೋದು. ಸೊ ಅದಕ್ಕೋಸ್ಕರ ಹೇಳಿದೆ. ಸೊ ಯಾವ ಒಂದು ಗ್ಯಾಸು ಲೈಮ್ ವಾಟರ್ನ ಮಿಲ್ಕಿಯಾಗಿ ಕನ್ವರ್ಟ್ ಮಾಡುತ್ತೆ ಅಂದರೆ ದಟ್ ಈಸ್ ಕಾರ್ಬನ್ ಡೈಆಕ್ಸೈಡ್, CO2 ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಎ. ಸೊ ನೆಕ್ಸ್ಟ್ ಒನ್, ದ ಕ್ಯಾಟಲಿಸ್ಟ್ used in the decomposition of hydrogen peroxide is. ಸೊ ಯಾವ ಒಂದು ಕ್ಯಾಟಲಿಸ್ಟ್ನ ಯೂಸ್ ಮಾಡ್ತಾರೆ ಹೈಡ್ರೋಜನ್ ಪೆರಾಕ್ಸೈಡ್ನ ಡಿಕಂಪೋಸ್ ಮಾಡಬೇಕಾದ್ರೆ ಅನ್ನೋದನ್ನು ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಕಾಪರ್ ಆಕ್ಸೈಡ್, ಮ್ಯಾಂಗನೀಸ್ ಡೈಆಕ್ಸೈಡ್, ಐರನ್ ಆಕ್ಸೈಡ್ ಆ್ಯಂಡ್ ಲೆಡ್ ಆಕ್ಸೈಡ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ದ ಕ್ಯಾಟಲಿಸ್ಟ್ ಯೂಸ್ಡ್ ಇನ್ ದ ಡಿಕಂಪೋಸಿಷನ್ ಆಫ್ ಹೈಡ್ರೋಜನ್ ಪೆರಾಕ್ಸೈಡ್ ಇಸ್ ಮ್ಯಾಂಗನೀಸ್ ಡೈಆಕ್ಸೈಡ್ ಆಗಿರುತ್ತೆ, ದಟ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್, ಮಾರ್ಬಲ್ ಈಸ್ ಮೇನ್ಲಿ ಕಂಪೋಸ್ಡ್ ಆಫ್ ಮಾರ್ಬಲ್ ಯಾವ್ದರಿಂದ ಕಂಪೋಸ್ ಆಗಿದೆ? ಇಸ್ ಮೇನ್ಲಿ ಕಂಪೋಸ್ಡ್ ಆಫ್ CaCO3, ಕ್ಯಾಲ್ಸಿಯಂ ಕಾರ್ಬೊನೇಟ್, CaO, ಕ್ಯಾಲ್ಸಿಯಂ ಆಕ್ಸೈಡ್,
CaOH ಟ್ವೈಸ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, CaSO4 ಕ್ಯಾಲ್ಸಿಯಂ, ಸಲ್ಫೇಟ್ ಅಂತ 4 ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆನ್ಸರ್ ಬಂದು ಮಾರ್ಬಲ್ ಇಸ್ ಮೇನ್ಲಿ ಕಂಪೋಸ್ಡ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್, ದಟ್ ಈಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, CaCO3. ಸೊ ನೆಕ್ಸ್ಟ್ ವಿಚ್ ಮೆಟಲ್ ಈಸ್ ಸ್ಟೋರ್ಡ್ ಅಂಡರ್ ಕೆರೋಸಿನ್. ಸೊ ಕೆರೋಸಿನಲ್ಲಿ ಸ್ಟೋರ್ ಮಾಡುವಂಥ ಮೆಟಲ್ ಯಾವುದು? ಐರನ್, ಸೋಡಿಯಂ, ಕ್ಯಾಲ್ಸಿಯಂ, ಅಲ್ಯೂಮಿನಿಯಂ ಅಂತ 4 ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಸೊ ದ ಮೆಟಲ್ ಸ್ಟೋರ್ಡ್ ಇನ್ ಅಂಡರ್ ಕೆರೋಸಿನ್ ಈಸ್ ಸೋಡಿಯಂ, Na ಅಥವಾ ಸೋಡಿಯಂ, Na ಅಂತ ಸಿಂಬಲ್ನ ಕೂಡ ಕೊಡ್ಬೋದು. ದಟ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ವಿಚ್ ಇಸ್ ದ ಮೆಟಲ್ ಸ್ಟೋರ್ಡ್ ಅಂಡರ್ ಕೆರೋಸಿನ್. ಸೊ ನೆಕ್ಸ್ಟ್ ಒನ್, ವಿಚ್ ಈಸ್ ಎ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್. ವಿಚ್ ಈಸ್ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಯಾವುದು ಕೊಟ್ಟಿರುವಂಥ ಆಪ್ಷನ್ಸ್ ಇಲ್ಲಿ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ನ ನೋಡೋದಾದರೆ PVC, ಪಾಲಿಥೀನ್, ಬೇಕಲೈಟ್, ನೈಲಾನ್, ಪಾಲಿವಿನಲ್ ಕ್ಲೋರೈಡ್. PVC ಮೀನ್ಸ್ ಪಾಲಿವಿನಲ್ ಕ್ಲೋರೈಡ್ ಅಂತಲೂ ಕೊಡ್ಬೋದು. ಸೊ ಯಾವುದೋ ಒಂದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಆಗಿರುತ್ತೆ ಅಂದರೆ ದಟ್ ಈಸ್ ಆಪ್ಷನ್ ಸಿ, ಬೇಕಲೈಟ್ ಇಸ್ ದ ರೈಟ್ ಆನ್ಸರ್, ವಿಚ್ ಇಸ್ ಎ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್. ಸೊ ನೆಕ್ಸ್ಟ್ ಒನ್, when magnesium ribbon burns it forms. ಮೆಗ್ನೀಷಿಯಂ ರಿಬ್ಬನ್ನ ಬರ್ನ್ ಮಾಡಿದಾಗ ಏನು ಫಾರ್ಮ್ ಆಗುತ್ತೆ? ಸೊ ಆಪ್ಷನ್ಸ್ನ ಕೊಟ್ಟಿದ್ದಾರೆ. MgO ಮೆಗ್ನೀಷಿಯಂ ಆಕ್ಸೈಡ್, MgCl2 ಮೆಗ್ನೀಷಿಯಂ ಕ್ಲೋರೈಡ್, MgOH ಟ್ವೈಸ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, MgCO3 ಮೆಗ್ನೀಷಿಯಂ ಕಾರ್ಬೋನೇಟ್ ಅಂತ ಇದೆ. ಸೊ ಮೆಗ್ನೀಷಿಯಂ ರಿಬ್ಬನ್ನ ಬರ್ನ್ ಮಾಡಿದಾಗ ಇಟ್ ಫಾರ್ಮ್ಸ್ MgO, ದಟ್ ಈಸ್ ಮೆಗ್ನೀಷಿಯಂ ಆಕ್ಸೈಡ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್, the chemical formula of washing soda. ವಾಷಿಂಗ್ ಸೋಡಾದ ಕೆಮಿಕಲ್ ಫಾರ್ಮುಲಾ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ Na2CO3 into 10H2O, ಆಪ್ಷನ್ ಬಿ NaHCO3, ಆಪ್ಷನ್ ಸಿ CaCO3, ಆಪ್ಷನ್ ಡಿ CaOH ಟ್ವೈಸ್ ಅಂತ ಕೊಟ್ಟಿದ್ದಾರೆ. ಸೊ ವಾಷಿಂಗ್ ಸೋಡಾದ ಕೆಮಿಕಲ್ ಫಾರ್ಮುಲಾ ಬಂದು Na2CO3 into 10H2O, ದಟ್ ಈಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್, ಬ್ರಾಸ್ ಈಸ್ ಅನ್ ಅಲಾಯ್ ಆಫ್. ಬ್ರಾಸು ಯಾವ ಒಂದು 2 ಮೆಟಲಿಂದ ಕೂಡಿರುತ್ತೆ? ಅಲಾಯ್ ಅಂದರೆ 2 ಮೆಟಲಿಂದ ಕಂಪೋಸ್ ಆಗಿರುವಂಥದ್ದು. ಸೊ ಇಲ್ಲಿ ಆಪ್ಷನ್ಸ್ನ ನೋಡೋದಾದರೆ ಕಾಪರ್ ಆ್ಯಂಡ್ ಟಿನ್, ಕಾಪರ್ ಪ್ಲಸ್ ಜಿಂಕ್, ಕಾಪರ್ ಪ್ಲಸ್ ಸಿಲ್ವರ್ ಆ್ಯಂಡ್ ಕಾಪರ್ ಪ್ಲಸ್ ಐರನ್. ಬ್ರಾಸ್ ಅನ್ನುವಂಥ ಒಂದು ಮೆಟಲ್ ಬಂದು ಇಟ್ ಇಸ್ ಅನ್ ಅಲಾಯ್ ಆಫ್ ಕಾಪರ್ ಆ್ಯಂಡ್ ಜಿಂಕ್, ದಟ್ ಈಸ್ ಇಟ್ ಇಸ್ ಮೇಡ್ ಅಪ್ ಆಫ್ 2 ಮೆಟಲ್ಸಿಂದ ಆಗಿರುವಂಥದ್ದು ಬ್ರಾಸ್ ಆಗಿರುತ್ತೆ. ಸೊ ದಟ್ ಈಸ್ ಆಪ್ಷನ್ ಬಿ, ಕಾಪರ್ ಆ್ಯಂಡ್ ಜಿಂಕ್. ಸೊ ನೆಕ್ಸ್ಟ್ ಒನ್, the metal that reacts vigorously with cold water. ಕೋಲ್ಡ್ ವಾಟರ್ ಜೊತೆಗೆ ಯಾವ ಒಂದು ಮೆಟಲ್ಲು ವಿಗರಸ್ ಆಗಿ ರಿಯಾಕ್ಟ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಬಂದು ಕಾಪರ್, ಸೋಡಿಯಂ, ಜಿಂಕ್, ಐರನ್ ಅಂತ ಕೊಟ್ಟಿದ್ದಾರೆ. ಸೊ ಯಾವ ಒಂದು ಮೆಟಲ್ ಅಂತ ಅಂದರೆ ದಟ್ ಈಸ್ ಸೋಡಿಯಂ. ಸೋಡಿಯಂ ಇಸ್ ದ ಮೆಟಲ್ ದಟ್ ರಿಯಾಕ್ಟ್ಸ್ ವಿಗರಸ್ಲಿ ವಿತ್ ದ ಕೋಲ್ಡ್ ವಾಟರ್ ಜೊತೆ ತುಂಬ ವಿಗರಸ್ ಆಗಿ ರಿಯಾಕ್ಟ್ ಮಾಡುವಂಥ ಮೆಟಲ್ ಆಗಿರುತ್ತೆ, ದಟ್ ಈಸ್ ಸೋಡಿಯಂ. ಸೊ ನೆಕ್ಸ್ಟ್ ಒನ್, ಫ್ಯೂಸ್ ವೈರ್ ಇಸ್ ಮೇಡ್ ಆಫ್. ಫ್ಯೂಸ್ ವೈರು ಯಾವುದರಿಂದ ಮಾಡಲ್ಪಟ್ಟಿರುತ್ತೆ? ಸೊ ಹೈ ರೆಸಿಸ್ಟೆನ್ಸ್ ಅಲಾಯ್, ಲೋ ರೆಸಿಸ್ಟೆನ್ಸ್ ಅಲಾಯ್, ಕಾಪರ್, ಐರನ್. ಸೊ ಫ್ಯೂಸ್ ವೈರ್ ಅಂತಂದರೆ ದಟ್ ಅಪೋಸಸ್ ದಿ ಓವರ್ಫ್ಲೋ ಆಫ್ ದಿ ಕರೆಂಟ್, ದಟ್ಸ್ ವೈ ಇಟ್ ಇಸ್ ಮೇಡ್ ಅಪ್ ಆಫ್ ಹೈ ರೆಸಿಸ್ಟೆನ್ಸ್ ಅಲಾಯ್. ಸೊ ಹೈ ರೆಸಿಸ್ಟೆನ್ಸ್ ಅಲಾಯಿಂದ ಮಾಡಲ್ಪಟ್ಟಿರುವಂಥದ್ದು, ದಟ್ ಈಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್, ವಿಚ್ ಆ್ಯಸಿಡ್ ಪ್ರೆಸೆಂಟ್ ಇನ್ ಆ್ಯಂಟ್ ಸ್ಟಿಂಗ್ ಅಲ್ಲಿ ಯಾವ ಒಂದು ಆ್ಯಸಿಡ್ ಪ್ರೆಸೆಂಟ್ ಆಗಿರುತ್ತೆ? ಸೊ ಇದು ಆನ್ಸರ್ ಬಂದು ಆಪ್ಷನ್ಸ್ ಬಂದು ಲ್ಯಾಕ್ಟಿಕ್ ಆ್ಯಸಿಡ್, ಮೆಥನಾಯಿಕ್ ಆ್ಯಸಿಡ್, ಸಿಟ್ರಿಕ್ ಆ್ಯಸಿಡ್, ಅಸೆಟಿಕ್ ಆ್ಯಸಿಡ್ ಅಂತ ಕೊಟ್ಟಿದ್ದಾರೆ. ಸೊ ಯಾವ ಒಂದು ಆಸಿಡ್ ಆ್ಯಂಟ್ ಸ್ಟಿಂಗಲ್ಲಿ ಪ್ರೆಸೆಂಟ್ ಆಗಿರುತ್ತೆ ದಟ್ ಈಸ್ ಮೆಥನಾಯಿಕ್ ಆ್ಯಸಿಡ್ ಆಗಿರುತ್ತೆ. ಸೊ ಇದರ ಒಂದು ಇನ್ನೊಂದು ಹೆಸರು ಬಂದರೂ ಫಾರ್ಮಿಕ್ ಆ್ಯಸಿಡ್ ಅಂತಲೂ ಕೂಡ ಕೊಡ್ಬೋದು ನಿಮಗೆ. ಫಾರ್ಮಿಕ್ ಆ್ಯಸಿಡ್ ಅಥವಾ ಮೆಥನಾಯಿಕ್ ಆ್ಯಸಿಡ್ ಎರಡರಲ್ಲಿ ಒಂದಿರುತ್ತೆ. ಸೊ ಎರಡು ಸೇಮ್ ಇದು ಕೆಮಿಕಲ್ ಫಾರ್ಮುಲಾ, ಬಟ್ ನೇಮ್ಸ್ ಬಂದು ಡಿಫ್ರೆಂಟ್. ಇದು ನೀವು ಮೆಥನಾಯಿಕ್ ಆಸಿಡ್ ಅಂತಲೂ ಕರಿತೀವಿ ಅಥವಾ ಫಾರ್ಮಿಕ್ ಆಸಿಡ್ ಅಂತಲೂ ಕರಿತೀವಿ. ಇಟ್ ಇಸ್ ದ ಆಸಿಡ್ ಪ್ರೆಸೆಂಟ್ ಇನ್ ದ ಆ್ಯಂಟ್ ಸ್ಟಿಂಗಲ್ಲಿ ಪ್ರೆಸೆಂಟ್ ಆಗಿರುವಂಥದ್ದು. ಓಕೆ, ಸೊ ನೆಕ್ಸ್ಟ್ ಒನ್, ದ ಎನರ್ಜಿ ಪೊಸೆಸ್ಡ್ ಬೈ ಎ ಸ್ಟ್ರೆಚ್ಡ್ ಬೋ. ಸೊ ಸ್ಟ್ರೆಚ್ಡ್ ಬೋ ಇಂದ ಎನರ್ಜಿ ಪೊಸೆಸ್ಡ್ ಬೈ ಎ ಸ್ಟ್ರೆಚ್ ಬೋ, ಇದನ್ನು ನಾವು ಯಾವ ಎನರ್ಜಿ ಅಂತ ಕರಿತೀವಿ? ಸೊ ನಿಮ್ಗೆ 2 ಡಿಫ್ರೆಂಟ್ ಟೈಪ್ಸ್ ಆಫ್ ಎನರ್ಜಿ ಗೊತ್ತಿದೆ, ಕೈನೆಟಿಕ್ ಆ್ಯಂಡ್ ಪೊಟೆನ್ಷಿಯಲ್ ಅಂತ. ಸೊ ಕೈನೆಟಿಕ್ ಅಂದರೆ ಮೂವಿಂಗಿಂದ ಆಗುವಂಥದ್ದು, ಸ್ಟ್ರೆಚ್ಡ್ ಬೋ ಅಂದರೆ ಬೋ ಅಂತ ಅಂದರೆ ವಿಚ್ ಇಸ್ ದಿ ರೆಸ್ಟ್ ಅಥವಾ ಡಿಫಾರ್ಮೇಷನಿಂದ ಆಗುವಂಥ ಎನರ್ಜಿಸ್ನ ಪೊಸೆಸ್ಡ್ ಆಗುವಂಥ ಎನರ್ಜಿನ ನಾವು ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಸೊ ಇಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ದಟ್ ಈಸ್ ಪೊಟೆನ್ಷಿಯಲ್ ವಿಚ್ ಇಸ್ ನಾಟ್ ಕೈನೆಟಿಕ್. ಸೊ ನೆಕ್ಸ್ಟ್ ಒನ್, ಎ ಬಾಡಿ ಮೂವ್ಸ್ ಇನ್ ಎ ಸರ್ಕಲ್ ವಿತ್ ಎ ಕಾನ್ಸ್ಟೆಂಟ್ ಸ್ಪೀಡ್ ವಿಚ್ ಈಸ್ ಟ್ರೂ. ಸೊ ಒಂದು ಬಾಡಿ ಆಬ್ಜೆಕ್ಟ್ ಏನಾಗ್ತಿದೆ ಇಲ್ಲಿ ಸರ್ಕಲಲ್ಲಿ ಮೂವ್ ಆಗ್ತಿದೆ.
ಸೊ ವಿತ್ ಎ ಕಾನ್ಸ್ಟೆಂಟ್ ಸ್ಪೀಡ್, ಸೇಮ್ ಸ್ಪೀಡಲ್ಲಿ ಸರ್ಕಲಲ್ಲಿ ಮೂವ್ ಆಗ್ತಿದೆ. ಸೊ ವಿಚ್ ಒನ್ ಇಸ್ ಟ್ರೂ ಅಂತ ಫಾರ್ ದಿಸ್ ಅಂತ ಕೇಳಿದರೆ, ಸೊ ಆಪ್ಷನ್ಸ್ ನೋಡಿದ್ರೆ ವೆಲಾಸಿಟಿ ಇಸ್ ಕಾನ್ಸ್ಟೆಂಟ್, ಆಕ್ಸಲರೇಷನ್ ಇಸ್ 0, ಡೈರೆಕ್ಷನ್ ಆಫ್ ವೆಲಾಸಿಟಿ ಚೇಂಜಸ್ ಆ್ಯಂಡ್ ನೋ ಫೋರ್ಸಸ್ ಆ್ಯಕ್ಟ್ಸ್. ಸೊ ಇಲ್ಲಿ ಯಾವುದು ಟ್ರೂ ಆಗುತ್ತೆ ಅಂತಂದರೆ, ಇಲ್ಲಿ ಆಬ್ಜೆಕ್ಟು ಸರ್ಕಲಲ್ಲಿ ಮೂವ್ ಆಗೋದಾಗ ಏನಾಗ್ತಿದೆ, ಡೈರೆಕ್ಷನ್ ಚೇಂಜ್ ಆಗ್ತಿದೆ. ಸೊ ಡೈರೆಕ್ಷನ್ನು ಸ್ಪೀಡ್ ಸೇಮ್ ಇರುತ್ತೆ, ಬಟ್ ಡೈರೆಕ್ಷನ್ನು ಚೇಂಜ್ ಆಗ್ತಿದೆ ಅಂತಂದರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ದಟ್ ಈಸ್ ಡೈರೆಕ್ಷನ್ ಆಫ್ ವೆಲಾಸಿಟಿ ಚೇಂಜಸ್ ಆರ್ ಡೈರೆಕ್ಷನ್ ಚೇಂಜಸ್ ಅಂತಲೇ ನೀವು ಬರಿಬೋದು. ಓಕೆ, ಸೊ ನೆಕ್ಸ್ಟ್ ಒನ್. ಸೊ ಇಲ್ಲಿ ಕೆಲವೊಂದು ಕ್ವಶನ್ಸು ಅಂದರೆ ಒಂದೊಂದು ರಿಪೀಟ್ ಆಗಿದೆ. ರಿಪೀಟನ್ನು ಲಾಸ್ಟ್ ಫಿಸಿಕ್ಸ್ ನಾನು ಏನು 2 ವಿಡಿಯೋ ಯಾರೋ ಫಿಸಿಕ್ಸ್ ಕ್ಲಾಸ್ ಮಾಡಿ ಅಂತ ಕೇಳಿದರೆ, ಸೊ ಹಾಗಾಗಿ ಫಿಸಿಕ್ಸಲ್ಲಿ ನಾನು ಇನ್ನೆಲ್ಲ ಕ್ವಶನ್ಸ್ ಕೇಳ್ಬೋದು, ಪ್ರಾಬ್ಲಮ್ಸ್ ಕೇಳ್ಬೋದು, ಎಲ್ಲನೂ ಆಲ್ರೆಡಿ ಫಿಸಿಕ್ಸ್ ಕಾನ್ಸೆಪ್ಟೇ ಸಪ್ರೇಟ್ 2 ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಕೆಲವೊಂದು ಫಿಸಿಕ್ಸ್ ಕಾನ್ಸೆಪ್ಟ್ಸಲ್ಲಿ ರಿಪೀಟ್ ಆಗ್ತಿದೆ ಒಂದೊಂದು. ಸೊ ಈ ಕ್ವಶನ್ ಎಸ್ಪೆಷಲಿ ಇದು ನಮ್ಗೆ ನೆನಪಿರೋಂಗೆ ಇದು ಅದರಲ್ಲಿದೆ. ಸೌಂಡ್ ಕೆನಾಟ್ ಟ್ರಾವೆಲ್ ಥ್ರೂ. ಈ ಕ್ವಶನ್ ಇಲ್ಲ, ಬಟ್ ಇದ್ರ ಮೇಲೆ ಸೌಂಡ್ ಮೇಲೆ ಸ್ಪೀಡ್ ಆಫ್ ದಿ ಸೌಂಡ್ ಇಸ್ ಮೋರ್ ಇನ್ ವಾಟ್ ವಿಚ್ ಮೀಡಿಯಮ್ ಅಂತ ಕೇಳಿದ್ವಿ, ಬಟ್ ಅಲ್ಲಿ ನಾನು ಹೇಳಿದ್ದೀನಿ ಇದ್ರ ಬಗ್ಗೆ. ಸೊ ಸೌಂಡ್ ಕೆನಾಟ್ ಟ್ರಾವೆಲ್ ಥ್ರೂ, ಯಾವ ಒಂದು ಮೀಡಿಯಮಲ್ಲಿ ಇದು ಟ್ರಾವೆಲ್ ಮಾಡಲ್ಲ. ಲಿಕ್ವಿಡ್, ಗ್ಯಾಸ್, ವ್ಯಾಕ್ಯೂಮ್, ಸಾಲಿಡ್ ಅಂತ ಇದೆ. ಸೊ ಲಿಕ್ವಿಡ್, ಗ್ಯಾಸ್, ಸಾಲಿಡಲ್ಲಿ ಟ್ರಾವೆಲ್ ಮಾಡುತ್ತೆ, ಬಟ್ ವಾಕ್ಯೂಮಲ್ಲಿ ಇಟ್ ಇಸ್ ನಾಟ್ ಟ್ರಾವೆಲ್. ದಟ್ ಈಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್, ವಿಚ್ ಇನ್ಸ್ಟ್ರೂಮೆಂಟ್ ಈಸ್ ಯೂಸ್ ಟು ಮೆಜರ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಮೆಜರ್ ಮಾಡೋದಕ್ಕೆ ಯಾವ ಒಂದು ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಸೊ ಆ ಮೀಟರ್, ಗ್ಯಾಲ್ವನೋಮೀಟರ್, ಹೈಗ್ರೋಮೀಟರ್ ಆ್ಯಂಡ್ ವೋಲ್ಟ್ ಮೀಟರ್. ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಆಬ್ವಿಯಸ್ಲಿ ಇಟ್ ಈಸ್ measured by voltmeter. Okay, voltage ಅಥವಾ potential difference it is by voltmeter. So next one, what happens when light passes from air to glass? So ಏನಾಗುತ್ತೆ when light passes from air ಇಂದ ಗ್ಲಾಸ್ ಮೀಡಿಯಮ್ಗೆ. ಏರಿಂದ ಇದು ಏರ್ ಅಂತ ಅಂದರೆ ಇದು ಏರ್ ಮೀಡಿಯಮ್ ಆಗಿರುತ್ತೆ. ಇದನ್ನು ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು ಗ್ಲಾಸ್ ಸ್ಲ್ಯಾಬನ್ನು ನೀವು ತೊಗೊಂಡ್ರೆ ಏರಿಂದ ಗ್ಲಾಸ್ಗೆ ಏನೋ ಪಾಸ್ ಆಗಬೇಕಾದ್ರೆ ಏನಾಗುತ್ತೆ, ಇದು ರಿಫ್ರ್ಯಾಕ್ಟ್ ಆಗುತ್ತೆ ಅಲ್ವಾ. ಸೊ ರಿಫ್ರ್ಯಾಕ್ಟ್ ಆದಾಗ ಏನಾಗುತ್ತೆ, ಈ ರೀತಿ ಆಗುತ್ತೆ. ಇದು ನಾರ್ಮಲ್ ಡ್ರಾ ಮಾಡಿದ್ರೆ ಈ ರೀತಿ ಬರುತ್ತೆ ನಿಮಗೆ. ಇದು ಇನ್ಸಿಡೆಂಟ್ ರೇ, ಇದು ರಿಫ್ರ್ಯಾಕ್ಟೆಡ್ ರೇ, ದಿಸ್ ಇಸ್ ದ ನಾರ್ಮಲ್. ಇದು ಏರು, ಇದು ಗ್ಲಾಸ್ ಮೀಡಿಯಮ್. ಸೊ ಸ್ಪೀಡ್ ಡಿಕ್ರೀಸಸ್, ಇಲ್ಲಿಂದ ಬರೋ ಸ್ಪೀಡ್ ಡಿಕ್ರೀಸ್ ಆಗುತ್ತೆ ಆಬ್ವಿಯಸ್ಲಿ. ವೇವ್ ಲೆಂತ್ ಕೂಡ ಡಿಕ್ರೀಸ್ ಆಗುತ್ತೆ. ಸೊ ಬೆಂಡ್ಸ್ ಟುವರ್ಡ್ಸ್ ನಾರ್ಮಲ್ ಕಡೆಗೆ ಬೆಂಡ್ ಆಗ್ತಿದೆ. ಸೊ ಆಲ್ ಆಫ್ ದಿ ಅಬವ್ ಅಂದರೆ ಇಟ್ ಸ್ಯಾಟಿಸ್ಫೈ ದ ಆಲ್ ದಿ ಕಂಡೀಷನ್. ಸೊ ಡಿ ಈಸ್ ದ ರೈಟ್ ಆನ್ಸರ್, ಆಪ್ಷನ್ ಡಿ, all of the above. So next one, energy transferred from hotter to colder objects mainly by. ಎನರ್ಜಿ ಹಾಟರ್ ಬಾಡಿಯಿಂದ ಕೋಲ್ಡರ್ ಬಾಡಿಗೆ ಟ್ರಾನ್ಸ್ಫರ್ ಆಗೋದು ಯಾವುದರಿಂದ, ಮೇನ್ಲಿ ಬೈ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ನ ಬಂದು ಕಂಡಕ್ಷನ್, ಕನ್ವೆಕ್ಷನ್, ರೇಡಿಯೇಷನ್, ಆಲ್ ಆಫ್ ದಿಸ್ ಅಂತ ಕೇಳಿದರೆ. ಎನರ್ಜಿ ಟ್ರಾನ್ಸ್ಫರ್ ಫ್ರಮ್ ಹಾಟರ್ ಆಬ್ಜೆಕ್ಟ್ ಟು ಕೋಲ್ಡರ್ ಆಬ್ಜೆಕ್ಟ್ ಇಟ್ ಇಸ್ ಮೇನ್ಲಿ ಬೈ ಆಲ್ ಆಫ್ ದಿಸ್. ಕಂಡಕ್ಷನಿಂದನೂ ಆಗುತ್ತೆ, ಕನ್ವೆಕ್ಷನಿಂದನೂ ಆಗುತ್ತೆ, ರೇಡಿಯೇಷನಿಂದನೂ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಆಲ್ ಆಫ್ ದೀಸ್. ಸೊ ನೆಕ್ಸ್ಟ್ ಒನ್, ದ ಎಲೆಕ್ಟ್ರಿಕ್ ಪವರ್ ಕನ್ಸ್ಯೂಮ್ಡ್ ಬೈ ಎ ಡಿವೈಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು. ಎಲೆಕ್ಟ್ರಿಕ್ ಪವರು ಒಂದು ಡಿವೈಸಿಂದ ಎಷ್ಟು ಕನ್ಸ್ಯೂಮ್ ಆಗಿರುತ್ತಲ್ವಾ, ಸೊ ಅದು ಯಾವುದಕ್ಕೆ ಡಿಪೆಂಡ್ ಆಗಿರುತ್ತೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್. ಯಾವುದರಿಂದ ಡಿಪೆಂಡ್ ಆಗಿರುತ್ತೆ ಅಂದರೆ ಯಾವುದೋ ಇನ್ಕ್ರೀಸ್ ಆದಾಗ ಇದು ಇನ್ಕ್ರೀಸ್ ಆಗುತ್ತೆ, ಯಾವುದೋ ಒಂದು ಡಿಕ್ರೀಸ್ ಆದಾಗ ಇದು ಕೂಡ ಡಿಕ್ರೀಸ್ ಆಗುತ್ತೆ. ಆಮೇಲೆ ಯಾವ ಒಂದು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದನ್ನು ಕೇಳಿದ್ದಾರೆ. ಸೊ ಆಪ್ಷನ್ ವೋಲ್ಟೇಜ್, ಆಪ್ಷನ್ ಬಿ ಕರೆಂಟ್, ಆಪ್ಷನ್ ಸಿ ರೆಸಿಸ್ಟೆನ್ಸ್, ಆಪ್ಷನ್ ಡಿ ಬೋತ್ ವೋಲ್ಟೇಜ್ ಆ್ಯಂಡ್ ಕರೆಂಟ್. ಸೊ ನೋಡದೇ ಹೇಳ್ಬೋದು ಎಲೆಕ್ಟ್ರಿಕ್ ಪವರ್ ಕನ್ಸಂಪ್ಷನ್ ನಾವು ವೋಲ್ಟೇಜು ಮತ್ತು ಕರೆಂಟ್ ವೇರಿ ಆದಂಗೆಲ್ಲ ಅದು ಕೂಡ ಬೇರೆ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವೋಲ್ಟೇಜ್ ಜಾಸ್ತಿ ಆದರೆ ಪವರ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ, ಹಾಗಾಗಿ ಕರೆಂಟ್ ಜಾಸ್ತಿ ಆದರೂ ಕೂಡ ಪವರ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಇನ್ ಕೇಸ್ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಕಡಿಮೆ ಆದರೆ ಪವರ್ ಕನ್ಸಂಪ್ಷನ್ ಕೂಡ ಕಡಿಮೆ ಆಗುತ್ತೆ. ಸೊ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಬೋತ್ ವೋಲ್ಟೇಜ್ ಆ್ಯಂಡ್ ಕರೆಂಟ್. So next one, when a current carrying conductor is kept in a magnetic field, it experience. current carrying conductor na magnetic field ಅಲ್ಲಿ ಇಟ್ಟಾಗ ಏನು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಗ್ರಾವಿಟೇಷನಲ್ ಫೋರ್ಸ್, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್, ಮ್ಯಾಗ್ನೆಟಿಕ್ ಫೋರ್ಸ್, ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಇಟ್ಟಾಗ ಇದು ಎಕ್ಸ್ಪೀರಿಯನ್ಸಸ್ ಮ್ಯಾಗ್ನೆಟಿಕ್ ಫೋರ್ಸ್. ಯಾವುದು, ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ದಟ್ ಈಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್, loudness of sound depends upon. ಸೊ ಲೌಡ್ನೆಸ್, ಸೌಂಡ್ ಜೋರಾಗಿ ಕೇಳಿಸೋದು ಕಡಿಮೆ ಕೇಳಿಸೋದನ್ನ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಯಾವ ಒಂದು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಫ್ರೀಕ್ವೆನ್ಸಿ ಅಂತ ಹೇಳಿದರೆ, ವೇವ್ ಲೆಂತ್, ಆಂಪ್ಲಿಟ್ಯೂಡ್, ಸ್ಪೀಡ್. ಲೌಡ್ನೆಸ್ ಆಫ್ ಸೌಂಡ್ ಡಿಪೆಂಡ್ಸ್ ಅಪಾನ್ ಇಟ್ಸ್ ಆಂಪ್ಲಿಟ್ಯೂಡ್ ಮೇಲೆ
ಡಿಪೆಂಡ್ ಆಗಿರುತ್ತೆ. ಈ ರೀತಿಯಾಗಿ ಬರುತ್ತಲ್ವ, ಇದು ಆಂಪ್ಲಿಟ್ಯೂಡ್, ದ ಲೆಂತ್ ಆಫ್ ದಿ ವೇವ್. ಇದನ್ನು ನಾವು ಆಂಪ್ಲಿಟ್ಯೂಡ್ ಅಂತ ಹೇಳ್ತೀವಿ. ಇದು ಆಂಪ್ಲಿಟ್ಯೂಡ್ ಆಗುತ್ತೆ. ಸಮ್ಟೈಮ್ಸ್ ಈ ಥರ ಬಂದರೆ ಇಲ್ಲಿ ಆಂಪ್ಲಿಟ್ಯೂಡ್ ಕಡಿಮೆ ಇರುತ್ತೆ. ಸೊ ವೇವ್ ಲೆಂತ್ ಎಷ್ಟು ಜಾಸ್ತಿ ಇದ್ದಂಗೆಲ್ಲ ಆಂಪ್ಲಿಟ್ಯೂಡು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಲೌಡ್ನೆಸ್ ಆಫ್ ದಿ ಸೌಂಡ್ ಡಿಪೆಂಡ್ಸ್ ಅಪಾನ್ ಆಂಪ್ಲಿಟ್ಯೂಡ್, ನಾಟ್ ಬೈ ವೇವ್ ಲೆಂತ್. ವೇವ್ ಲೆಂತೇ ಬೇರೆ, ಒಂದು ವೇವ್ದು ಲೆಂತೇ ಬೇರೆ. ಓಕೆ, ಸೊ ನೆಕ್ಸ್ಟ್ ಒನ್, ಎ ಕಾನ್ಕೇವ್ ಮಿರರ್ ಫಾರ್ಮ್ಸ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಇಮೇಜ್ ಓನ್ಲಿ ವೆನ್ ದ ಆಬ್ಜೆಕ್ಟ್ ಪ್ಲೇಸ್ಡ್. ಸೊ ಎಲ್ಲಿ ಆಬ್ಜೆಕ್ಟ್ನ ನೀವು ಪ್ಲೇಸ್ ಮಾಡಿದಾಗ ಕಾನ್ಕೇವ್ ಮಿರರು ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಇಮೇಜ್ನ ಫಾರ್ಮ್ ಮಾಡುತ್ತೆ ಅನ್ನೋದನ್ನು ಕೇಳಿದ್ದಾರೆ. ಸೊ ಇದಕ್ಕೆ ನಿಮಗೆ ಏನು ಮಿರರ್ದು ಡಿಫ್ರೆಂಟ್ ಕಂಡೀಷನ್ಸ್ ಮೇಲೆ ಡಯಾಗ್ರಾಮ್ಸ್ ಇದೆಯಲ್ಲ, ಸೊ ಆ ಒಂದು ಕಾನ್ಸೆಪ್ಟನ್ನ ಎಲ್ಲನೂ ನೀವು ಚೆನ್ನಾಗಿ ಕಲ್ತ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಇದು ತುಂಬ ಲೆಂತಿ ಇರೋದ್ರಿಂದ ನಾನು ಐ ಕಾಂಟ್ ಎಕ್ಸ್ಪ್ಲೇನ್ ಇಟ್ ಇನ್ ದಿಸ್ ವಿಡಿಯೋ. ಸೊ ಐ ಟೆಲ್ ದ ಆನ್ಸರ್ ಡೈರೆಕ್ಟ್ಲಿ. ಸೊ ಕಾನ್ಕೇವ್ ಮಿರರ್ನ ಎಲ್ಲಿ ಇಟ್ಟಾಗ, ಸೊ ನಿಮಗೆ ಆಬ್ಜೆಕ್ಟ್ನ ಎಲ್ಲಿ ಪ್ಲೇಸ್ ಮಾಡಿದಾಗ, ಒಂದು ಕಾನ್ಕೇವ್ ಮಿರರ್ ತಗೊಂಡ್ರೆ ನೀವು, ಕಾನ್ಕೇವ್ ಮಿರರಲ್ಲಿ ಆಬ್ಜೆಕ್ಟ್ನ ಈ ರೀತಿಯಾಗಿರುತ್ತೆ. ಸೊ ಇದು ಕಾನ್ಕೇವ್ ಮಿರರ್ ಅಂತ ಅಂದರೆ ಇದು ನಿಮ್ಮ ಒಂದು ಕಾನ್ಕೇವ್ ಮಿರರ್ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಇಲ್ಲಿ ಇದೇನಾಗುತ್ತೆ, ಇಲ್ಲಿ ಏನು ಬರುತ್ತೆ ನಿಮಗೆ, ಇದನ್ನು ಆಪ್ಟಿಕ್ ಸೆಂಟರ್ ಅಂತ ಹೇಳ್ತೀವಿ. ಇದನ್ನು ಫೋಕಸ್ ಪಾರ್ಟ್, ಇದನ್ನು ನೆಕ್ಸ್ಟು ಸಿ ಅಂತ ತಗೊಳ್ತೀವಿ. ಇದು ಸೆಂಟರ್ ಆಫ್ ಕರ್ವೇಚರ್ ಆಗಿರುತ್ತೆ. ಸೊ ನೀವು ಆಬ್ಜೆಕ್ಟ್ನ ಯಾವ ಒಂದು ಪ್ಲೇಸಲ್ಲಿ ನೀವು ಇಟ್ಟಾಗ, ಸೊ ಇಲ್ಲಿ ಗೆಟ್ ಎ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಇಮೇಜ್ ಇನ್ ದ ಪ್ಲೇಸ್ ಆಫ್ ಕಾನ್ಕೇವ್ ಮಿರರಲ್ಲಿ ಕೇಳಿರುವಂಥ ಕ್ವಶನ್ನು. ಸೊ ಎಲ್ಲಿ ನೀವು ಆಬ್ಜೆಕ್ಟ್ನ ಪ್ಲೇಸ್ ಮಾಡಿದ್ರೆ ಅಲ್ಲಿ ಗೆಟ್ ಎ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಇಮೇಜ್ ಅಂತ ಕೇಳಿದರೆ, ಸೊ ಇದು ಬಂದು ಬಿಯಾಂಡ್ ದಿ ಸೆಂಟರ್ ಆಫ್ ಕರ್ವೇಚರ್. ಇದು ಸೆಂಟರ್ ಆಫ್ ಕರ್ವೇಚರಿಂದ ಆದಮೇಲೆ ಬಿಯಾಂಡ್ ದಿ ಸೆಂಟರ್ ಆಫ್ ಕರ್ವೇಚರ್ ಇಲ್ಲಿ ನೀವು ಆಬ್ಜೆಕ್ಟ್ನ ಪ್ಲೇಸ್ ಮಾಡಿದ್ರಿ ಅಂದರೆ ಇಲ್ಲಿ ಗೆಟ್ ದಿ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಇಮೇಜ್. ದಿಸ್ ಇಸ್ ದ ಕಂಡೀಷನ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನಾನು ಇದು ಯಾವುದೇ ಡಿಸ್ಕಷನ್ ಮಾಡೋಕ್ಕೆ ಹೋಗಲ್ಲ. ಸೊ ಇದು ನಿಮಗೆ ಈ ರೀತಿಯಾಗಿ ಡಯಾಗ್ರಾಮ್ ಬರುತ್ತೆ. ಸೊ ಇಲ್ಲಿ ಆಬ್ಜೆಕ್ಟ್ನ ಇಟ್ಟಾಗ ಈ ಥರ ನೀವು ಇದು ಇನ್ಸಿಡೆಂಟ್ ಲೈಟ್ ರೇ ಆಗುತ್ತೆ. ಇದೇನಾಗುತ್ತೆ, ಫೋಕಸ್ ಪಾಯಿಂಟ್ ಮೇಲೆ ರಿಫ್ರಾಕ್ಟ್ ಆಗುತ್ತೆ. ಮತ್ತು ಇದು ನಿಮಗೆ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ ಅಂದರೆ, ಮತ್ತು ಇನ್ನೊಂದು ಇನ್ಸಿಡೆಂಟ್ ಅಂದರೆ ಸೆಂಟರ್ ಆಫ್ ಕರ್ವೇಚರ್ ಮೇಲೆ ಆಗೋಗುತ್ತೆ. ಇಲ್ಲಿ ನಿಮಗೆ ಏನು ಸಿಗುತ್ತೆ, ಇಮೇಜ್ ಸಿಗುತ್ತೆ ಇನ್ ಬಿಟ್ವೀನ್ ದೀಸ್ ಟು, ಎಫ್ ಆ್ಯಂಡ್ ಸಿ ಇಲ್ಲಿ ಬರುತ್ತೆ ನಿಮಗೆ. ಸೊ ಇಲ್ಲಿ ನಿಮಗೆ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಇಮೇಜ್ ಬರುತ್ತೆ. ಎ ಬಿ, ಇನ್ವರ್ಟೆಡ್ ಅಂದರೆ ಉಲ್ಟಾ, ಇದು ಎ ಬಿ ಅಂತ ಈ ರೀತಿಯಾಗಿರುತ್ತೆ. ಸೊ ನಿಮಗೆ ಉಲ್ಟಾ ಇಮೇಜ್ ಬರುತ್ತೆ, ಬಟ್ ಆ್ಯಸ್ ಇಟ್ ಈಸ್ ಸಿಗುತ್ತೆ ರಿಯಲ್ ಇಮೇಜ್. ಓಕೆ, ಸೊ ಎಲ್ಲಿ ಅಂದರೆ ಬಿಯಾಂಡ್ ಸಿ ಅಂದರೆ ಬಿಯಾಂಡ್ ಸೆಂಟರ್ ಆಫ್ ಕರ್ವೇಚರ್. ಸಿ ಮೀನ್ಸ್ ಸೆಂಟರ್ ಆಫ್ ಕರ್ವೇಚರ್. ಇಲ್ಲಿ ಕೊಟ್ಟಿದ್ದಾರೆ ಬಿಟ್ವೀನ್ ಫೋಕಸ್ ಆ್ಯಂಡ್ ಪೋಲ್ ಅಂತ ಕೊಟ್ಟಿದ್ದಾರೆ. ಬಿಟ್ವೀನ್ ಫೋಕಸ್ ಆ್ಯಂಡ್ ಸೆಂಟರ್ ಆಫ್ ಕರ್ವೇಚರ್ ಅಲ್ಲಿ ಇಮೇಜ್ ಫಾರ್ಮ್ ಆಗುವಂಥದ್ದು. ಸೊ ಅಟ್ ಪೋಲ್ ಅಂತ ಕೊಟ್ಟಿದ್ದಾರೆ. ನಾವು ಆಬ್ಜೆಕ್ಟ್ ಇಡಬೇಕಾಗಿರುವಂಥ ಪ್ಲೇಸ್ ಬಂದು ಬಿಯಾಂಡ್ ಸೆಂಟರ್ ಆಫ್ ಕರ್ವೇಚರ್. ಸೊ ನೆಕ್ಸ್ಟ್ ಒನ್, ಎ ಶಿಪ್ ಫ್ಲೋಟ್ಸ್ ಆನ್ ವಾಟರ್. ಶಿಪ್ ಏನಕ್ಕೆ ಫ್ಲೋಟ್ ಆಗುತ್ತೆ ವಾಟ್ರಲ್ಲಿ ಅಂತ ಕೇಳಿದರೆ, ಬಿಕಾಸ್ ಇಟ್ ಈಸ್ ಲೈಟರ್ ದ್ಯಾನ್ ವಾಟರ್, ಇಟ್ ಡಿಸ್ಪ್ಲೇಸಸ್ ವಾಟರ್ ಈಕ್ವಲ್ ಟು ಇಟ್ಸ್ ವೆಯ್ಟ್, ಇಟ್ ಡೆನ್ಸಿಟಿ ಇಸ್ ಹೈಯರ್ ದ್ಯಾನ್ ವಾಟರ್, ಇಟ್ ಹ್ಯಾಸ್ ಲಾರ್ಜ್ ವಾಲ್ಯೂಮ್ ಅಂತ 4 ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಇಟ್ ಈಸ್ ಬೈ ಬಯಾನ್ಸಿ. ಸೊ ಬಯಾಂಡ್ ಫೋರ್ಸು. ಸೊ ಬಯಾನ್ಸಿ ಏನು ಎಕ್ಸ್ಪ್ಲೇನ್ ಮಾಡುತ್ತೆ ಅಂದರೆ, ಒಂದು ಆಬ್ಜೆಕ್ಟ್ ಫ್ಲೋಟ್ ಅಥವಾ ಸಿಂಕ್ ಆಗಬೇಕು ಅಂದರೆ ಅಷ್ಟೇ ಅಮೌಂಟ್ ಆಫ್ ವಾಟರು ಡಿಸ್ಪ್ಲೇಸ್ ಆಗುತ್ತೆ. ಅಂದರೆ ಇಟ್ ಡಿಸ್ಪ್ಲೇಸಸ್ ವಾಟರ್ ಈಕ್ವಲ್ ಟು ಇಟ್ಸ್ ವೆಯ್ಟ್. ದಟ್ ಈಸ್ ಆಪ್ಷನ್ ಬಿ. ಇದನ್ನು ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಲಾಸ್ಟ್ ಫಿಸಿಕ್ಸ್ ವಿಡಿಯೋಸಲ್ಲಿ. ಓಕೆ, ನೆಕ್ಸ್ಟ್ ಒನ್, a ray of light incident on a plane mirror. A ray of light incident on a plane mirror at an angle 30 degree. ಅಂದರೆ ಇನ್ಸಿಡೆಂಟ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ನ ಕೊಟ್ಟಿದ್ದಾರೆ. ದ ಆ್ಯಂಗಲ್ ಬಿಟ್ವೀನ್ ದ ಇನ್ಸಿಡೆಂಟ್ ಆ್ಯಂಡ್ ರಿಫ್ಲೆಕ್ಟೆಡ್ ರೇ, ಆ್ಯಂಗಲ್ ಬಿಟ್ವೀನ್ ದ ಇನ್ಸಿಡೆಂಟ್ ಆ್ಯಂಡ್ ರಿಫ್ಲೆಕ್ಟೆಡ್ ರೇ ಇಸ್ ವಾಟ್ ಅಂತ ಕೇಳಿದರೆ, ಸೊ ಇದಕ್ಕೆ ಬಂದು ನೀವು ಲಾಸ್ ಆಫ್ ರಿಫ್ಲೆಕ್ಷನ್ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಅಕಾರ್ಡಿಂಗ್ ಟು ಲಾಸ್ ಆಫ್ ರಿಫ್ಲೆಕ್ಷನ್, ಒಂದು ಲೈಟ್ ರೇ ಇನ್ಸಿಡೆಂಟ್ ಆದಾಗ ಇಟ್ ಗೆಟ್ಸ್ ರಿಫ್ಲೆಕ್ಟ್ ಆಗುತ್ತೆ. ಸೊ ಇಲ್ಲಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟಿರುತ್ತೋ, ಸೊ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಕೂಡ ಅಷ್ಟೇ ಇರುತ್ತೆ. ಸೊ ಐ ಈಸ್ ಈಕ್ವಲ್ಸ್ ಟು ಆರ್ ಅನ್ನೋ ಕಾನ್ಸೆಪ್ಟ್ನ ನೀವು ತಗೋಬೇಕಾಗುತ್ತೆ ಇಲ್ಲಿ. ಸೊ ಐ ಈಸ್ ಈಕ್ವಲ್ಸ್ ಟು ಆರ್ ಅಂದರೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ 30 ಡಿಗ್ರಿ. ಸೊ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಇಸ್ ಆಲ್ಸೋ 30 ಡಿಗ್ರಿ. ಇಲ್ಲಿ ಕೇಳಿರುವಂಥದ್ದು ದ ಆ್ಯಂಗಲ್ ಬಿಟ್ವೀನ್ ದ ಇನ್ಸಿಡೆಂಟ್ ಆ್ಯಂಡ್ ರಿಫ್ಲೆಕ್ಟೆಡ್ ಇವೆರಡು ನಡುವೆ ಇರುವಂಥ ಆ್ಯಂಗಲ್ನ ಕೇಳಿದರೆ. ಹಾಗಾಗಿ ಐ ಪ್ಲಸ್ ಆರ್ ಅಂತ ತಗೊಳ್ತೀವಿ. ಸೊ ಐ ಪ್ಲಸ್ ಆರ್ ಅಂದರೆ 30 + 30 ವಿಲ್ ಗೆಟ್ 60 ಡಿಗ್ರಿ ಇಸ್ ದ ಆನ್ಸರ್. ಸೊ 60 ಇಟ್ ಈಸ್ ಇನ್ ಆಪ್ಷನ್ ಬಿ. Okay, simple one. So next, the rate of photosynthesis is highest in which light? ಯಾವ ಒಂದು ಕಲರ್ ಆಫ್ ಲೈಟಲ್ಲಿ ಫೋಟೋಸಿಂಥಸಿಸ್ ಹೈ ಇರುತ್ತೆ ಅನ್ನೋದು ಕೇಳಿದರೆ, ಗ್ರೀನ್, ರೆಡ್, ಯೆಲ್ಲೋ, ವೈಟ್ ಅಂತ ಕೇಳಿದರೆ. ಸೊ
ಆನ್ಸರ್ ಇಸ್ ದ ರೇಟ್ ಆಫ್ ಫೋಟೋಸಿಂಥಸಿಸ್ ಹೈಯೆಸ್ಟ್ ಇನ್ ರೆಡ್ ಕಲರ್, ಆಪ್ಷನ್ ಬಿ. ಸೊ ರೆಡ್ ಆದಮೇಲೆ ನೆಕ್ಸ್ಟ್ ಒನ್ ಬಂದು ಬ್ಲೂ ಆಗಿರುತ್ತೆ. ಸೊ ಆಫ್ಟರ್ ರೆಡ್ ನೆಕ್ಸ್ಟ್ ಈಸ್ ಬ್ಲೂ. ಫಸ್ಟ್ ಇದು ಸೆಕೆಂಡ್ ಇದಿರುತ್ತೆ, ಸೆಕೆಂಡ್ ಹೈಯೆಸ್ಟ್ ದ ರೇಟ್ ಆಫ್ ಫೋಟೋಸಿಂಥಸಿಸ್. ಓಕೆ, ಸೊ ನೆಕ್ಸ್ಟ್ ಒನ್, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಹ್ಯಾಸ್ ಹೈಯೆಸ್ಟ್ ರಿಫ್ರಾಕ್ಟಿವ್ ಇಂಡೆಕ್ಸ್? ಸೊ ಯಾವುದೋ ಒಂದು ಹೈಯೆಸ್ಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇರುತ್ತೆ ಯಾವ ಒಂದು ಮೆಟೀರಿಯಲಲ್ಲಿ ಅಂತ ಕೇಳಿದರೆ, ಏರ್, ವಾಟರ್, ಡೈಮಂಡ್, ಗ್ಲಾಸ್. ಸೊ ಹೈಯೆಸ್ಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಬಂದು ವಿಚ್ ಈಸ್ ಡೈಮಂಡ್, ದಟ್ ಈಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್, which gas is responsible for the pungent smell during lightning or after thunderstorm? ಡ್ಯೂರಿಂಗ್ ಲೈಟ್ನಿಂಗ್ ಮತ್ತು ಆಫ್ಟರ್ ಥಂಡರ್ಸ್ಟಾರ್ಮ್ ಅಲ್ಲಿ ನಮಗೆ ಏನು ಪಂಜೆಂಟ್ ಸ್ಮೆಲ್ ಬರುತ್ತೋ ಇದಕ್ಕೆ ಕಾರಣ ಆಗಿರುವಂಥ ಗ್ಯಾಸ್ ಯಾವುದಾಗಿರುತ್ತೆ ಅನ್ನೋದು ಕ್ವಶನ್ ಬಂದು. ಸೊ ಆಪ್ಷನ್ ಎ ನೈಟ್ರೋಜನ್ ಗ್ಯಾಸ್, ಆಪ್ಷನ್ ಬಿ ಓಝೋನ್ ಗ್ಯಾಸ್, ಆಪ್ಷನ್ ಸಿ ಮೀಥೇನ್, ಆಪ್ಷನ್ ಡಿ ನೈಟ್ರಸ್ ಆಕ್ಸೈಡ್ ಅಂತ ಇದೆ. ಸೊ ಇದು ಯಾವುದರಿಂದ ನಮಗೆ ಪಂಜೆಂಟ್ ಸ್ಮೆಲ್ ಬರುತ್ತೆ ಡ್ಯೂರಿಂಗ್ ಲೈಟ್ನಿಂಗ್ ಆಫ್ಟರ್ ಥಂಡರ್ಸ್ಟಾರ್ಮ್ ಅಂದರೆ ದಟ್ ಈಸ್ ಓಝೋನಿಂದ ಬರುವಂಥದ್ದು, ದಟ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್, ಡ್ಯೂರಿಂಗ್ ಫೋಟೋಸಿಂಥಸಿಸ್ ದ ಆಕ್ಸಿಜನ್ ರಿಲೀಸ್ಡ್ ಕಮ್ಸ್ ಫ್ರಮ್. ಫೋಟೋಸಿಂಥಸಿಸಲ್ಲಿ ಆಕ್ಸಿಜನ್ ಏನು ರಿಲೀಸ್ ಆಗುತ್ತೆ ದಟ್ ಕಮ್ಸ್ ಫ್ರಮ್, ಯಾವುದರಿಂದ ಬರುತ್ತೆ ಆಕ್ಸಿಜನ್ನು, ರಿಲೀಸ್ ಆಗುವಂಥ ಆಕ್ಸಿಜನ್ ಯಾವುದರಿಂದ ಬರುತ್ತೆ ಅಂತ ಹೇಳಿದರೆ ಕಾರ್ಬನ್ ಡೈಆಕ್ಸೈಡ್, ಗ್ಲೂಕೋಸ್, ವಾಟರ್, ಕ್ಲೋರೋಫಿಲ್ ಅಂತ ಹೇಳಿದರೆ. ಸೊ ಆಕ್ಸಿಜನ್ ಏನು ರಿಲೀಸ್ ಆಗುತ್ತೆ ದಟ್ ಕಮ್ಸ್ ಫ್ರಮ್ ವಾಟರ್ ಆಗಿರುತ್ತೆ ಡ್ಯೂರಿಂಗ್ ಫೋಟೋಸಿಂಥಸಿಸ್, ದಟ್ ಈಸ್ ಆಪ್ಷನ್ ಸಿ ಇಸ್ ದ ಏನು ರೈಟ್ ಆನ್ಸರ್. ಇಲ್ಲಿ ಏನು ವಾಟರ್ ಏನಾಗುತ್ತೆ, ಓಕೆ, ಇಟ್ ರಿಲೀಸಸ್ ಆಕ್ಸಿಜನ್, ದಟ್ಸ್ ಎನಫ್. ಸೊ ನೆಕ್ಸ್ಟ್ ಒನ್, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಬೆಸ್ಟ್ ಎಕ್ಸ್ಪ್ಲೈನ್ಸ್ ವೈ ಕಾಪರ್ ಈಸ್ ಯೂಸ್ಡ್ ಫಾರ್ ಎಲೆಕ್ಟ್ರಿಕಲ್ ವೈರ್ಸ್? ಯೂಶ್ವಲಿ ಎಲೆಕ್ಟ್ರಿಕಲ್ ವೈರ್ಸ್ನ ಕಾಪರಿಂದ ಮಾಡಲ್ಪಟ್ಟಿರುತ್ತೆ. ಸೊ ಏನಕ್ಕೆ ಅನ್ನೋದನ್ನು ಕೇಳಿದ್ದಾರೆ, ಯಾವುದು ಬೆಸ್ಟ್ ಎಕ್ಸ್ಪ್ಲನೇಷನ್ ಆಗಿರುತ್ತೆ ಇದಕ್ಕೆ? ಇಟ್ ಹ್ಯಾಸ್ ಅ ಹೈ ಮೆಲ್ಟಿಂಗ್ ಪಾಯಿಂಟ್, ಹೈ ರೆಸಿಸ್ಟಿವಿಟಿ, ಹೈ ಕಂಡಕ್ಟಿವಿಟಿ ಆ್ಯಂಡ್ ಬ್ರಿಟಲ್. ಕಾಪರ್ ವೈರ್ನೇ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಇಟ್ ಹ್ಯಾಸ್ ಹೈ ಕಂಡಕ್ಟಿವಿಟಿ ಆಫ್ ಎಲೆಕ್ಟ್ರಿಕ್ ಕರೆಂಟ್ನ ಈಸಿಯಾಗಿ ಕಂಡಕ್ಟ್ ಮಾಡುತ್ತೆ. ಸೊ ಇಟ್ ಹ್ಯಾಸ್ ಹೈ ಕಂಡಕ್ಟಿವಿಟಿ ಆಫ್ ಎಲೆಕ್ಟ್ರಿಸಿಟಿ, ಇಟ್ ಇಸ್ ದ ಬೆಸ್ಟ್ ಎಕ್ಸ್ಪ್ಲನೇಷನ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಒನ್, the pH of milk of magnesia is around 10. pH of milk of magnesia the pH value ಬಂದು 10 ಆಗಿರುತ್ತೆ. ಸೊ ಇಟ್ ಈಸ್ ಯೂಸ್ಡ್ ಇನ್ ಟ್ರೀಟ್ ಇಂಡೈಜೆಷನ್, ಬಿಕಾಸ್ ಇಂಡೈಜೆಷನ್ ಆದಾಗ ಇದನ್ನು ಯೂಸ್ ಮಾಡ್ತಾರೆ, ಮಿಲ್ಕ್ ಆಫ್ ಮೆಗ್ನೀಷಿಯಾ ಅನ್ನೋ ಒಂದು ಇದನ್ನು ಯೂಸ್ ಮಾಡ್ತಾರೆ. ಏನಕ್ಕೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಬಂದು pH 10 ಇದೆ ಅಂತಂದರೆ ದಿಸ್ ಮಿಲ್ಕ್ ಆಫ್ ಮೆಗ್ನೀಷಿಯಾ ಆ್ಯಕ್ಟ್ಸ್ ಆಸ್ ಬೇಸ್ ಅಲ್ವಾ. pH ಆಫ್ಟರ್ 7 to 7 ನ್ಯೂಟ್ರಲ್ ಆಗಿರುತ್ತೆ. ಸೊ 8ಇಂದ 14ವರೆಗೂ ಬೇಸ್ ಆಗಿರುತ್ತೆ, ಏನು ಕಾಂಪೊನೆಂಟ್ಸ್ ಇರುತ್ತೆ ಅದೆಲ್ಲ ಬೇಸಿಕ್ ಕಾಂಪೊನೆಂಟ್ಸ್ ಆಗಿರುತ್ತೆ. ಸೊ ಇಟ್ ಈಸ್ ನ್ಯೂಟ್ರಲ್ ಆಗಿಲ್ಲ. 10 ಅಂದರೆ ಇಟ್ ಈಸ್ ಬೇಸಿಕ್ ಇನ್ ನೇಚರ್. ಇಟ್ ಈಸ್ ಅಸಿಡಿಕ್ ಅಂದರೆ ಲೆಸ್ ದ್ಯಾನ್ 7 ಇರುತ್ತೆ pH ವ್ಯಾಲ್ಯೂ. ಸೊ ಇಟ್ ನ್ಯೂಟ್ರಲೈಸ್ ಎಕ್ಸೆಸ್ ಆ್ಯಸಿಡ್ ಇನ್ ಸ್ಟೊಮಕ್. ಸೊ ಆಸಿಡಿಟಿ ಜಾಸ್ತಿ ಆದಾಗ ಬೇಸಿಕ್ನ ನಾವು ತಗೊಂಡಾಗ ಬೇಸ್ನ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಸೊ ಅದನ್ನು ನ್ಯೂಟ್ರಲೈಸ್ ಮಾಡಿ, ಸೊ ಇಟ್ ನ್ಯೂಟ್ರಲೈಸ್ ದ ಎಕ್ಸೆಸ್ ಆಸಿಡ್ ಇನ್ ಸ್ಟೊಮಕ್ ಇಸ್ ದ ರೈಟ್ ಆನ್ಸರ್ ಅಲ್ವಾ. ಸೊ ಸಾಲ್ಟ್ ಆಗಿ ಫಾರ್ಮ್ ಆಗುತ್ತೆ, ಸೊ ಅಸಿಡಿಟಿ ಕಡಿಮೆ ಆಗುತ್ತೆ ಅವಾಗ. ಸೊ ಇನ್ಕ್ರೀಸಸ್ ದಿ ಆಸಿಡ್ ಸೆಕ್ರೇಷನ್ ಅಂತ ಕೊಟ್ಟಿದ್ದಾರೆ, ದಟ್ ಇಸ್ ರಾಂಗ್ ಆನ್ಸರ್. ಸೊ ಇಟ್ ಈಸ್ ಯೂಸ್ ಟು ಟ್ರೀಟ್ ಇಂಡೈಜೆಷನ್ ಬಿಕಾಸ್ ಇಟ್ ನ್ಯೂಟ್ರಲೈಸಸ್ ದಿ ಎಕ್ಸೆಸ್ ಆಸಿಡ್ನ ನ್ಯೂಟ್ರಲೈಸ್ ಮಾಡಿ ಸೊ ಅಸಿಡಿಟಿನ ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ಒನ್, ವಿಚ್ ಈಸ್ ದ ಕರೆಕ್ಟ್ ಸೀಕ್ವೆನ್ಸ್ ಇನ್ ಹ್ಯೂಮನ್ ಬ್ಲಡ್ ಕ್ಲಾಟಿಂಗಲ್ಲಿ ಯಾವುದು ಕರೆಕ್ಟ್ ಸೀಕ್ವೆನ್ಸ್ ಆಗಿರುತ್ತೆ? ಕೊಟ್ಟಿರುವಂಥ ಆಪ್ಷನ್ಸ್ನ ನೋಡೋಣ. ಸೊ ಆಪ್ಷನ್ಸ್ನ ನೋಡೋದಾದರೆ ಫಿಬ್ರಿನ್ ಟು ಪ್ಲೇಟ್ಲೆಟ್ಸ್ ಟು ಥ್ರೋಂಬಿನ್ ಟು ಫಿಬ್ರಿನೋಜನ್ ಟು ಫಿಬ್ರಿನ್ ಅಂತ ಕೊಟ್ಟಿದ್ದಾರೆ. ಪ್ಲೇಟ್ಲೆಟ್ಸ್ ದೆನ್ ಥ್ರೋಂಬಿನ್ ದೆನ್ ಟು ಫಿಬ್ರಿನ್ ದೆನ್ ಪ್ಲೇಟ್ಲೆಟ್ಸ್ ದೆನ್ ಟು ಫಿಬ್ರಿನ್ ದೆನ್ ಥ್ರೋಂಬಿನ್ ಅಂತ ಇದೆ. ಸೊ ಕರೆಕ್ಟ್ ಸೀಕ್ವೆನ್ಸಿನ ಹ್ಯೂಮನ್ ಬ್ಲಡ್ ಕ್ಲಾಟಿಂಗ್ ಯಾವುದು ಅಂದರೆ ಪ್ಲೇಟ್ಲೆಟ್ಸಿಂದ ಥ್ರೋಂಬಿನ್ ದೆನ್ ಟು ಫಿಬ್ರಿನ್ ಆಗಿ ಕನ್ವರ್ಟ್ ಆಗುವಂಥದ್ದು. ಸೊ ದಿಸ್ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಸಿ. ಸೊ ನೆಕ್ಸ್ಟ್ ಒನ್, ವಿಚ್ ಆಫ್ ದಿ ಫಾಲೋಯಿಂಗ್ ಮೆಟಲ್ಸ್ ರಿಯಾಕ್ಟ್ಸ್ ವಿತ್ ಕೋಲ್ಡ್ ವಾಟರ್? ಯಾವ ಒಂದು ಮೆಟಲ್ ರಿಯಾಕ್ಟ್ಸ್ ವಿತ್ ಕೋಲ್ಡ್ ವಾಟರ್? ಐ ಥಿಂಕ್ ಇಟ್ ಇಸ್ ರಿಪೀಟೆಡ್. ಕೋಲ್ಡ್ ವಾಟರ್ ಜೊತೆ ರಿಯಾಕ್ಟ್ ಆಗುವಂಥ ಮೆಟಲ್ ಯಾವುದು ಅಂತ ಕೇಳಿದರೆ ಕಾಪರ್, ಐರನ್, ಸೋಡಿಯಂ ಆ್ಯಂಡ್ ಜಿಂಕ್. ಸೊ ಸೋಡಿಯಂ ಇಸ್ ದ ಮೆಟಲ್ ವಿಚ್ ರಿಯಾಕ್ಟ್ಸ್ ಈಸಿಲಿ, ವಿಗರಸ್ಲಿ ಅಂತ ಕೇಳಿದ್ರಲ್ಲಿ. ಸೊ ಇಲ್ಲಿ ವಿಗರಸ್ಲಿ ಒಂದು ಮಿಸ್ ಆಗಿದೆ ಅಷ್ಟೇ. ಈಸಿಯಾಗಿ ರಿಯಾಕ್ಟ್ ಆಗುವಂಥ ಒಂದು ಮೆಟಲ್ ಯಾವುದಪ್ಪ ಅಂದರೆ ಕೋಲ್ಡ್ ವಾಟರ್ ಜೊತೆ, ದಟ್ ಈಸ್ ಸೋಡಿಯಂ. ದಟ್ಸ್ ವೈ ಇಟ್ ಇಸ್ ಕೆಪ್ಟ್ ಅಂಡರ್ ಕೆರೋಸಿನ್ ಜೊತೆ ಇಟ್ಟಿರೋದಕ್ಕೆ ಕಾರಣನೇ ಅದಾಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್, ಎ ಪ್ಲಾಂಟ್ ರಿಮೈನ್ಸ್ ಸ್ಮಾಲ್ ವಿತ್ ರೆಡ್ಯೂಸ್ಡ್ ಗ್ರೋತ್. ದಿಸ್ ಈಸ್ ಪ್ರೈಮರ್ಲಿ ಡ್ಯೂ ಟು ದ ಡಿಫಿಷಿಯನ್ಸಿ ಆಫ್. ಒಂದು ಪ್ಲ್ಯಾಂಟ್ ತುಂಬ ಚಿಕ್ಕದಾಗೆ ಇದೆ, ಅದರಲ್ಲಿ ಯಾವುದೇ ರೀತಿ ಬೆಳವಣಿಗೆ ಕಾಣಿಸ್ತಾ ಇಲ್ಲ ಅಂತಂದರೆ ವಾಟ್ ಇಸ್ ದ ಡಿಫಿಷಿಯನ್ಸಿ? ಏನು ಡಿಫಿಷಿಯನ್ಸಿ ಇರ್ಬೋದು ಆ ಒಂದು ಪ್ಲ್ಯಾಂಟಲ್ಲಿ ಅನ್ನೋದನ್ನು ಕೇಳಿದ್ದಾರೆ. ಸೊ ಐರನ್, ಕ್ಯಾಲ್ಶಿಯಂ, ನೈಟ್ರೋಜನ್, ಫಾಸ್ಫರಸ್ ಅಂತ ಹೇಳಿದ್ದಾರೆ.
ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ನೈಟ್ರೋಜನ್ ಡೆಫಿಷಿಯನ್ಸಿ ಆದಾಗ ಸೊ ಪ್ಲ್ಯಾಂಟ್ಸು ಬೆಳೆಯೋದಿಲ್ಲ, ರೆಡ್ಯೂಸ್ ದ ಗ್ರೋತ್ ಆ್ಯಂಡ್ ರಿಮೇನ್ಸ್ ಸ್ಮಾಲ್. ಸೊ ನೆಕ್ಸ್ಟ್ ಒನ್, which organelle produces ATP during cellular respiration. ಸೆಲ್ಯುಲಾರ್ ರೆಸ್ಪಿರೇಷನಲ್ಲಿ ಯಾವ ಒಂದು ಆರ್ಗನಲ್ಲೇ ATP ನ ಪ್ರೊಡ್ಯೂಸ್ ಮಾಡಿರುತ್ತೆ ಅಂತ ಕೇಳಿದ್ದಾರೆ. ATP ಮೀನ್ಸ್ ಸೊ ಅಡಿನೋಸಿನ್ ಟ್ರೈಫಾಸ್ಫೇಟ್ ಆಗಿರುತ್ತೆ ATP ಅಂತಂದರೆ. ಸೊ ಯಾವ ಒಂದು ಆರ್ಗನಲ್ಲೇ ಇದನ್ನ ಪ್ರೊಡ್ಯೂಸ್ ಮಾಡುತ್ತೆ ಡ್ಯೂರಿಂಗ್ ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಕೇಳಿದರೆ. ಸೊ ಆಪ್ಷನ್ ರೈಬೋಸೋಮ್, ಲೈಸೋಸೋಮ್, ಮೈಟೋಕಾಂಡ್ರಿಯಾ, ಗಾಲ್ಗಿ ಬಾಡಿ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಮೈಟೋಕಾಂಡ್ರಿಯಾ which produces ATP during cellular respiration. So C is the answer, right answer. So next one, a non-metal that is lustrous and a good conductor of heat and electricity. ಯಾವ ಒಂದು ನಾನ್ ಮೆಟಲ್ ಲಸ್ಟ್ರಸ್ ಅಂದರೆ ಶೈನಿಂಗ್ ಆಗಿರುತ್ತೆ, ಜೊತೆಗೆ ವಿಚ್ ಇಸ್ ಎ ಗುಡ್ ಕಂಡಕ್ಟರ್ ಆಫ್ ಹೀಟನ್ನ ಮತ್ತು ಎಲೆಕ್ಟ್ರಿಸಿಟಿನ ಈಸಿಯಾಗಿ ಕಂಡಕ್ಟ್ ಮಾಡೋವಂಥ ಒಂದು ನಾನ್ ಮೆಟಲ್ ಜೊತೆಗೆ ಶೈನಿಂಗ್ ಆಗಿರುವಂಥದ್ದು ಯಾವುದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಸಲ್ಫರ್, ಕಾರ್ಬನ್, ಅಯೋಡಿನ್ ಆ್ಯಂಡ್ ಗ್ರಾಫೈಟ್ ಅಂತ ಕೊಟ್ಟಿದ್ದಾರೆ. ಸೊ ನಾನ್ ಮೆಟಲ್ ಇಸ್ ದ ಲಸ್ಟ್ರಸ್ ದಟ್ ಈಸ್ ಎ ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಇಸ್ ಆಪ್ಷನ್ ಡಿ, ದಟ್ ಈಸ್ ಗ್ರಾಫೈಟ್. ಸೊ ನೆಕ್ಸ್ಟ್ ಒನ್, the ozone layer is mainly present in which part of the atmosphere. ಅಟ್ಮಾಸ್ಫಿಯರ್ನ ಯಾವ ಒಂದು ಲೇಯರ್ ಅಥವಾ ಯಾವ ಒಂದು ಪಾರ್ಟಲ್ಲಿ ಓಝೋನ್ ಲೇಯರ್ ಪ್ರೆಸೆಂಟ್ ಆಗಿರುತ್ತೆ ಅದನ್ನು ಕೇಳಿದ್ದಾರೆ. ಸೊ ಆಪ್ಷನ್ಸ್ ಬಂದು ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮೀಸೋಸ್ಪಿಯರ್ ಆ್ಯಂಡ್ ಥರ್ಮೋಸ್ಪಿಯರ್ ಅಂತ ಕೊಟ್ಟಿದ್ದಾರೆ. ಸೊ ಓಝೋನ್ ಲೇಯರ್ ವಿಚ್ ಇಸ್ ಮೇನ್ಲಿ ಪ್ರೆಸೆಂಟ್ ಇನ್ ಸ್ಟ್ರಾಟೋಸ್ಪಿಯರ್ ಇನ್ ದ ಅಟ್ಮಾಸ್ಫಿಯರ್. It is option B is the right answer, stratosphere. So next one, the greenhouse gas with the highest heat trapping ability. ಯಾವ ಒಂದು ಗ್ರೀನ್ ಹೌಸ್ ಗ್ಯಾಸಲ್ಲಿ ಹೈಯೆಸ್ಟ್ ಹೀಟ್ ಟ್ರ್ಯಾಪಿಂಗ್ ಎಬಿಲಿಟಿ ಇರುತ್ತೆ ಪರ್ ಮಾಲಿಕ್ಯೂಲ್ ಅಂತ ಕೇಳಿದರೆ. ಸೊ ಆಪ್ಷನ್ಸ್ ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ನೈಟ್ರಸ್ ಆಕ್ಸೈಡ್, ವಾಟರ್ ವೇಪರ್ ಅಂತ ಕೊಟ್ಟಿದ್ದಾರೆ. ಸೊ ಗ್ರೀನ್ ಹೌಸ್ ಗ್ಯಾಸ್ ವಿತ್ ದ ಹೈಯೆಸ್ಟ್ ಹೀಟ್ ಟ್ರ್ಯಾಪಿಂಗ್ ಎಬಿಲಿಟಿ ಯಾವುದಲ್ಲಿರುತ್ತೆ ಅಂತ ಅಂದರೆ ದಟ್ ಈಸ್ ನೈಟ್ರಸ್ ಆಕ್ಸೈಡ್. ಆಪ್ಷನ್ ಸಿ is the right answer, okay, which is having highest heat trapping ability per molecule in the greenhouse gas. So next one, which of the following is not an example of displacement reaction? ಕೊಟ್ಟಿರುವಂಥ ರಿಯಾಕ್ಷನ್ಸಲ್ಲಿ ಯಾವುದು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗಿರಲ್ಲ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಬಂದು ಜಿಂಕ್ ಪ್ಲಸ್ ಕಾಪರ್ ಸಲ್ಫೇಟ್, ಜಿಂಕ್ ಸಲ್ಫೇಟ್ ಪ್ಲಸ್ ಕಾಪರ್ ಆಗಿದೆ. ಸೊ ಇದು ಡಿಸ್ಪ್ಲೇಸ್ ಆಗಿದೆ ಅಲ್ವಾ. ಸೊ ಕಾಪರ್ ಹೋಗಿ ಜಿಂಕ್ ಬಂದಿದೆ. ಇಲ್ಲಿ ಕಾಪರ್ ಪ್ಲಸ್ AgNO3 it gives rise to CuNO3. ಸೊ Ag ಬದಲು ಇಲ್ಲೂ ಕೂಡ Cu ಡಿಸ್ಪ್ಲೇಸ್ ಆಗಿದೆ. ನೆಕ್ಸ್ಟು ಇಲ್ಲಿ ಬಂದು ಆಪ್ಷನ್ ಸಿ ನೋಡಿದಾಗ HCl ಪ್ಲಸ್ NaOH ಇಟ್ ಗಿವ್ಸ್ ರೈಸ್ ಟು NaCl. ಇಲ್ಲಿ NaCl ಇದು ಏನಾಗ್ತಿದೆ, ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಆಗ್ತಿದೆ. ಆ್ಯಸಿಡ್ ಹೋಗಿ ಇದು Na ಪ್ಲಸ್ ಇದು Na ಮೈನಸ್ ಇರುತ್ತೆ. ಇದು ಆ್ಯಸಿಡ್ ಹೋಗಿ ಬೇಸ್ ಜೊತೆ ರಿಯಾಕ್ಟ್ ಆಗಿ ಇದೇನಾಗ್ತಿದೆ, ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗ್ತಿಲ್ಲ, ಇಲ್ಲಿ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಆಗ್ತಿದೆ. ಸೊ ದಿಸ್ ಇಸ್ ನಾಟ್ ಅನ್ ಎಕ್ಸಾಂಪಲ್ ಫಾರ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಆಪ್ಷನ್ ಡಿ ನೋಡಿದಾಗ ಇಲ್ಲಿ Cu ಡಿಸ್ಪ್ಲೇಸ್ ಆಗಿ Fe ಬರ್ತಿದೆ. ಇಲ್ಲಿ ಯಾವುದೇ ರೀತಿ ಆ್ಯಸಿಡ್ ಬೇಸ್ ಜೊತೆ ರಿಯಾಕ್ಷನ್ ಆಗ್ತಾ ಇಲ್ಲ. ಓಕೆ, ಇಲ್ಲಿ ಡಿಸ್ಪ್ಲೇಸ್ ಆಗ್ತಿದೆ, ಇಲ್ಲೂ ಡಿಸ್ಪ್ಲೇಸ್ ಆಗ್ತಿದೆ, ಇಲ್ಲೂ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗ್ತಿದೆ. ಬಟ್ ಆಪ್ಷನ್ ಸಿ ಇಸ್ ಅಲ್ಲ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಆಗಿರುತ್ತೆ. ಇಟ್ ಈಸ್ ನಾಟ್ ಅನ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಸೊ ನೆಕ್ಸ್ಟ್ ಒನ್, in humans which hormone is responsible for regulating the sleep wake cycle? ಏನಲ್ಲಿ ಹ್ಯೂಮನ್ಸಲ್ಲಿ ಯಾವ ಒಂದು ಹಾರ್ಮೋನ್ ರೆಸ್ಪಾನ್ಸಿಬಲ್ ಆಗಿರುತ್ತೆ ಫಾರ್ ರೆಗ್ಯುಲೇಟಿಂಗ್ ದ ಸ್ಲೀಪ್ ವೇಕ್ ಸೈಕಲ್ನ ರೆಗ್ಯುಲೇಟ್ ಮಾಡಲಿಕ್ಕೆ ಯಾವ ಒಂದು ಹಾರ್ಮೋನ್ ರೆಸ್ಪಾನ್ಸಿಬಲ್ ಅಂತ ಕೇಳಿದ್ದಾರೆ. ಸೊ ಇನ್ಸುಲಿನ್, ಥೈರಾಕ್ಸಿನ್, ಮೆಲಟೋನಿನ್ ಆ್ಯಂಡ್ ಈಸ್ಟ್ರೋಜನ್ ಅಂತ 4 ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಸೊ ಮೆಲಟೋನಿನ್ ಇಸ್ ದ ರೈಟ್ ಆನ್ಸರ್, ವಿಚ್ ಇಸ್ ದ ಹಾರ್ಮೋನ್ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ regulating the sleep wake cycle in a human. So next one, which plant tissue is responsible for increase in diameter of stems? ಸೊ ಯಾವ ಒಂದು ಪ್ಲಾಂಟ್ ಟಿಶ್ಯೂ ರೆಸ್ಪಾನ್ಸಿಬಲ್ ಆಗಿರುತ್ತೆ ಯಾವುದಕ್ಕೆ, ಡಯಾಮೀಟರ್ ಸ್ಟೆಮ್ಸ್ನ ಒಂದು ಡಯಾಮೀಟರ್ ಜಾಸ್ತಿ ಆಗಲಿಕ್ಕೆ ಯಾವ ಒಂದು ಪ್ಲಾಂಟ್ ಟಿಶ್ಯೂ ರೆಸ್ಪಾನ್ಸಿಬಲ್ ಅಂತ ಕೇಳಿದರೆ. ಆಪ್ಷನ್ಸ್ ಬಂದು ಝೈಲಮ್, ಫ್ಲೋಯಮ್, ಆಪಿಕಲ್ ಮೆರಿಸ್ಟಮ್ ಆ್ಯಂಡ್ ಲ್ಯಾಟ್ರಲ್ ಮೆರಿಸ್ಟಮ್ ಅಂತ ಇದೆ. ಸೊ ಇಲ್ಲಿ ಇನ್ಕ್ರೀಸ್ ಇನ್ ಡಯಾಮೀಟರ್ ಆಗೋದ್ರಿಂದ ಇಟ್ ಈಸ್ lateral meristem is the plant tissue that is responsible for increase in diameter of stems. So next one, which property of sound determines its pitchನ ಡಿಟರ್ಮೈನ್ ಮಾಡುವಂಥ ಒಂದು ಪ್ರಾಪರ್ಟಿ ಆಫ್ ಸೌಂಡ್. ಪ್ರೀವಿಯಸ್ ನಾವು ಲೌಡ್ನೆಸ್ ಆಫ್ ಸೌಂಡ್ ಹೇಳಿದ್ವಿ,
ಇಲ್ಲಿ ಪಿಚ್ ಅಂತ ಹೇಳಿದರೆ, ಪಿಚ್ ಅಂತಂದರೆ ಶ್ರುತಿ ಅಂತ ಕನ್ನಡದಲ್ಲಿ ಏನಂತೀವಿ ಅದು ಪಿಚ್ ಆಗಿರುತ್ತೆ. ಸೊ ಯಾವ ಒಂದು ಪ್ರಾಪರ್ಟಿ ಈ ಪಿಚ್ ಅನ್ನೋದನ್ನು ಡಿಟರ್ಮೈನ್ ಮಾಡುತ್ತೆ ಅನ್ನೋದನ್ನು ಕೇಳಿದ್ದಾರೆ. ದಟ್ ಈಸ್ ಆಪ್ಷನ್ ಆಂಪ್ಲಿಟ್ಯೂಡ್, ಫ್ರೀಕ್ವೆನ್ಸಿ, ವೇವ್ ಲೆಂತ್, ಸ್ಪೀಡ್. ಸೊ ಆ ಪಿಚ್ನ ಡಿಟರ್ಮೈನ್ ಮಾಡುವಂಥ ಒಂದು ಪ್ರಾಪರ್ಟಿ ಬಂದು ಫ್ರೀಕ್ವೆನ್ಸಿ ಆಗುತ್ತೆ. ದಟ್ ಈಸ್ ನಂಬರ್ ಆಫ್ ವೈಬ್ರೇಷನ್ಸ್. So next one, option B is the right answer for this one, frequency. So next one, a ray of light passes from air into glass. Air in the glass ke ಒಂದು light ray pass ಆದಾಗ which of the following remains unchanged? ಯಾವುದು ಚೇಂಜ್ ಆಗಲ್ಲ, ಅನ್ಚೇಂಜ್ ಅಂತ ಕೇಳಿದ್ದಾರೆ. ಕೊಟ್ಟಿರುವಂಥ 4 ಆಪ್ಷನ್ಸಲ್ಲಿ ಯಾವುದು ಚೇಂಜ್ ಆಗಲ್ಲ. ಸೊ ಎ ray of light passes from air to glassಗೆ ಏನು ಪಾಸ್ ಆದಾಗ ಯಾವ ಒಂದು ಪ್ರಾಪರ್ಟಿ ಚೇಂಜ್ ಆಗಲ್ಲ. ಸೊ ಸ್ಪೀಡ್ ಅಂತ ಕೊಟ್ಟಿದ್ದಾರೆ, ಇದು ಏರ್, ಇದು ಗ್ಲಾಸ್. ಸ್ಪೀಡ್ ಇಟ್ ಕ್ಯಾನ್ ಚೇಂಜ್ ಆಗ್ಬೋದು, ವೇವ್ ಲೆಂತ್ ಕೂಡ ಚೇಂಜ್ ಆಗ್ಬೋದು, ಫ್ರೀಕ್ವೆನ್ಸಿ ಡೈರೆಕ್ಷನ್ ಕೂಡ ಚೇಂಜ್ ಆಗ್ಬೋದು. ಬಟ್ ಫ್ರೀಕ್ವೆನ್ಸಿ ಏನು ನಂಬರ್ ಆಫ್ ವೈಬ್ರೇಷನ್ಸ್ ಇರುತ್ತೋ ಸೊ ಇಟ್ ರಿಮೇನ್ಸ್ ಕಾನ್ಸ್ಟೆಂಟ್, ಇಟ್ ಈಸ್ ಅನ್ಚೇಂಜ್ಡ್. ದಟ್ ಈಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್, ಇನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್ ದ ಡಿವೈಸ್ ಯೂಸ್ ಟು ಪ್ರಿವೆಂಟ್ ಎಕ್ಸೆಸಿವ್ ಕರೆಂಟ್. ಸೊ ಎಕ್ಸೆಸಿವ್ ಕರೆಂಟ್ನ ಪ್ರಿವೆಂಟ್ ಮಾಡಲಿಕ್ಕೆ ಯೂಸ್ ಮಾಡುವಂಥ ಡಿವೈಸ್ ಯಾವುದು ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸಲ್ಲಿ ಅಂತ ಕೇಳಿದರೆ. ಸೊ ಇದು ಆಲ್ರೆಡಿ ಮೋಸ್ಟ್ ಆಫ್ ದ ಟೈಮ್ ರಿಪೀಟೆಡ್ ಆಗಿದೆ. ಸೊ ನಾನು ಸೈನ್ಸ್ ವಿಡಿಯೋಸ್ ಏನೇನು ಅಪ್ಲೋಡ್ ಮಾಡಿದ್ದೀನಿ ಎಲ್ಲದರಲ್ಲೂ ಈ ಕ್ವಶನ್ಸ್ ರಿಪೀಟ್ ಆಗ್ತಾನೆ ಇದೆ. ಸೊ ಇಟ್ ಈಸ್ ನಥಿಂಗ್ ಬಟ್ ಫ್ಯೂಸನ್ನು ಕನೆಕ್ಟ್ ಮಾಡಿರುವಂಥ ರೀಸನ್ನೇ ಅದು ಓವರ್ಫ್ಲೋ ಆದಾಗ ರೆಸಿಸ್ಟ್ ಮಾಡೋದಕ್ಕೆ. ಸೊ ಫ್ಯೂಸ್ ಇಸ್ ದ ಡಿವೈಸ್, ಇಟ್ ಈಸ್ ಯೂಸ್ ಟು ಪ್ರಿವೆಂಟ್ ಎಕ್ಸೆಸಿವ್ ಕರೆಂಟ್ ಇನ್ ದ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್, pH value ಲೆಸ್ ದ್ಯಾನ್ 7 ಇಂಡಿಕೇಟ್ಸ್. ಲೆಸ್ ದ್ಯಾನ್ 7 ಇದ್ದರೆ ಅದನ್ನು ಏನಂತ ಹೇಳ್ತೀವಿ? ಅಸಿಡಿಕ್ ಸೊಲ್ಯೂಷನ್, ಬೇಸಿಕ್ ಸೊಲ್ಯೂಷನ್, ನ್ಯೂಟ್ರಲ್, ಸಾಲ್ಟ್ ಸೊಲ್ಯೂಷನ್ ಅಂತ ಕೇಳಿದರೆ. pH ಲೆಸ್ ದ್ಯಾನ್ 7 ಇದ್ದರೆ ದಟ್ ಈಸ್ ನಥಿಂಗ್ ಬಟ್ ಅಸಿಡಿಕ್. ಮೋರ್ ದ್ಯಾನ್ 7 ಇದ್ದರೆ ದಟ್ ಈಸ್ ಬೇಸಿಕ್. 7 ಇದ್ದರೆ ನ್ಯೂಟ್ರಲ್. ಸೊ ಇದನ್ನು ನೀವು ನೆನಪಲ್ಲಿ ಇಟ್ಕೋಬೇಕು. ಸೊ ನೆಕ್ಸ್ಟ್ ಒನ್, ಸೊ ಇಲ್ಲಿ ಲೆಸ್ ದ್ಯಾನ್ 7 ಅಂತ ಕೇಳಿದ್ರಿಂದ ವಿಚ್ ಈಸ್ ಅಸಿಡಿಕ್. ಸೊ ನೆಕ್ಸ್ಟ್ ಒನ್, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಎನ್ ಎಕ್ಸಾಂಪಲ್ ಆಫ್ ಬಯಾಲಜಿಕಲ್ ಕಂಟ್ರೋಲ್. ಕೊಟ್ಟಿರುವಂಥದ್ರಲ್ಲಿ ಯಾವುದು ಒಂದು ಬಯಾಲಜಿಕಲ್ ಕಂಟ್ರೋಲ್ಗೆ ಎಕ್ಸಾಂಪಲ್ ಆಗಿದೆ ಅನ್ನೋದನ್ನು ಕೇಳಿದ್ದಾರೆ. ಸೊ ಆಪ್ಷನ್ ಸ್ಪ್ರೇಯಿಂಗ್ ಪೆಸ್ಟಿಸೈಡ್ಸ್, ಇದು ಕೆಮಿಕಲ್ ಯೂಸ್ ಮಾಡ್ತಾ ಇರೋವಂಥದ್ದು. ಸೊ ಯೂಸಿಂಗ್ ಲೇಡಿ ಬರ್ಡ್ಸ್ ಟು ಕಂಟ್ರೋಲ್ ಆಫಿಡ್ಸ್. ಸಿ ಬರ್ನಿಂಗ್ ಫೀಲ್ಡ್ಸ್, ಇದು ಕೂಡ ಕೆಮಿಕಲ್ ಇದು ಬರುತ್ತೆ. ಸೊ ಯೂಸಿಂಗ್ ಫರ್ಟಿಲೈಸರ್ಸ್, ಇದು ಕೂಡ ಕೆಮಿಕಲ್ ಬರುತ್ತೆ. ಇಲ್ಲಿ ಬಯಾಲಜಿಕಲ್ ಕಂಟ್ರೋಲ್ ಅಂತ ಕೇಳಿದ್ರಿಂದ ಯೂಸಿಂಗ್ ಲೇಡಿ ಬರ್ಡ್ಸ್ ಟು ಕಂಟ್ರೋಲ್ ಆಫಿಡ್ಸ್. ಸೊ ಇದು ಬಯಾಲಜಿಕಲ್ ಕಂಟ್ರೋಲ್ಗೆ ಎಕ್ಸಾಂಪಲ್ ಆಗಿರುತ್ತೆ. ದಟ್ ಈಸ್ option B is the right one. So next one, the number of chromosomes in human gametes is ಅಂತ ಕೇಳಿದ್ದಾರೆ. ಆಪ್ಷನ್ 23, 46, 44, 92 ಅಂತ ಕೊಟ್ಟಿದ್ದಾರೆ. ಸೊ ಹ್ಯೂಮನ್ ಗೆಮೆಟ್ಸಲ್ಲಿ ಇರುವಂಥ ನಂಬರ್ ಆಫ್ ಕ್ರೋಮೋಸೋಮ್ಸ್ ಬಂದು 23 ಆಗಿರುತ್ತೆ. ದಟ್ ಈಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ 46 ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. 46 ಬಂದು ಎಲ್ಲಿರುತ್ತೆ ಅಂದರೆ ರೆಗ್ಯುಲರ್ ಸೊಮ್ಯಾಟಿಕ್ ಬಾಡಿನಲ್ಲಿ ಇರುತ್ತೆ. ರೆಗ್ಯುಲರ್ ಸೊಮ್ಯಾಟಿಕ್ ಸೆಲ್ಸಲ್ಲಿ ಇರುವಂಥ ನಂಬರ್ ಆಫ್ ಕ್ರೋಮೋಸೋಮ್ಸ್ ಬಂದು 46 ಆಗಿರುತ್ತೆ. ಇಲ್ಲಿ ಹ್ಯೂಮನ್ ಗೆಮೆಟ್ಸಲ್ಲಿ ಇರುವಂಥದ್ದು 23, ಹಾಫ್ ಆಫ್ ದಟ್. ಓಕೆ, ಸೊ 23 ಇಸ್ ದ ರೈಟ್ ಆನ್ಸರ್. ಇಟ್ ಇಸ್ ದ ನಂಬರ್ ಆಫ್ ಕ್ರೋಮೋಸೋಮ್ಸ್ ಪ್ರೆಸೆಂಟ್ ಇನ್ ಹ್ಯೂಮನ್ ಗೆಮೆಟ್ಸ್. ಸೊ ನೆಕ್ಸ್ಟ್ ಒನ್, ದ ಲೇಯರ್ ಆಫ್ ಅಟ್ಮಾಸ್ಫಿಯರ್ ವೇರ್ ದ ವೆದರ್ ಚೇಂಜಸ್ ಅಕ್ಕರ್. ವೆದರ್ ಚೇಂಜ್ ಆಗೋದು ಯಾವ ಒಂದು ಲೇಯರ್ನ ಅಟ್ಮಾಸ್ಫಿಯರ್ನ ಒಂದು ಲೇಯರಲ್ಲಿ ಅನ್ನೋದನ್ನ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ನ ನೋಡೋದಾದರೆ ಮೀಸೋಸ್ಫಿಯರ್, ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಎಕ್ಸೋಸ್ಫಿಯರ್ ಅಂತ ಇದೆ. ಯಾವ ಒಂದು ಲೇಯರಲ್ಲಿ, ಯಾವ ಒಂದು ಅಟ್ಮಾಸ್ಫಿಯರಿಕ್ ಲೇಯರಲ್ಲಿ ವೆದರ್ ಚೇಂಜ್ ಆಗೋದು ಗೊತ್ತಾಗುತ್ತೆ ಅಂದರೆ ಇಟ್ ಅಕರ್ಸ್ ಇನ್ ಟ್ರೋಪೋಸ್ಫಿಯರ್. ದಟ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಟ್ರೋಪೋಸ್ಫಿಯರ್ layer in which the weather changes occurs. So next one, the phenomenon due to which a pencil appears to be bent in water. So ಯಾವ ಒಂದು ಫೆನಾಮಿನನ್ ಇಂದ, ಯಾವ ಒಂದು ರೀಸನ್ ಇಂದ ಪೆನ್ಸಿಲ್ ಏನಾಗುತ್ತೆ ವಾಟರ್ಲಿ ನೀವು ಪ್ಲೇಸ್ ಮಾಡಿದಾಗ ಅದು ಬೆಂಡ್ ಆಗೋ ರೀತಿ ಕಾಣಿಸುತ್ತೆ. ಇದು ಯಾವ ಒಂದು ಫೆನಾಮಿನ, ಯಾವ ಒಂದು ಕಾರಣಗಳಿಂದ ಅಂತ ಕೇಳಿದರೆ, ಸೊ ರಿಫ್ಲೆಕ್ಷನ್, ರಿಫ್ರಾಕ್ಷನ್, ಡಿಸ್ಪರ್ಷನ್ ಆ್ಯಂಡ್ ಸ್ಕ್ಯಾಟ್ರಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ಆಬ್ವಿಯಸ್ಲಿ ರಿಫ್ರಾಕ್ಷನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡೋದಾದರೆ, ನೀವು ಕಾಯಿನ ಒಂದು ವಾಟ್ರಲ್ಲಿ ಪ್ಲೇಸ್ ಮಾಡಿದಾಗ ಮೇಲೆ ಬಂದಾಗ ಕಾಣಿಸೋದು, ಜೊತೆಗೆ ನೀವು ಬೆರಳನ್ನ ವಾಟ್ರಲ್ಲಿ ಇಟ್ಟಾಗ ಡಿಸ್ಪ್ಲೇಸ್ ಮಾಡಿದಾಗ ಸೊ ಬೆರಳು ಕೂಡ ಇರೋ ಸೈಜ್ನ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ, ದಪ್ಪದಾಗಿ ಕಾಣಿಸುತ್ತೆ. ದಟ್ ಈಸ್ ಆಲ್ಸೋ ಡ್ಯೂ ಟು ರಿಫ್ರಾಕ್ಷನ್. ಕೇಳ್ಬೋದು, ಯಾವ್ದು ಬೇಕಾದರೂ ಕೇಳ್ಬೋದು. ಸೊ ನೆನಪಲ್ಲಿರಲಿ. ಸೊ ನೆಕ್ಸ್ಟ್ ಒನ್, which part of the flower develops into a
ಫ್ರೂಟ್ ಆಗಿ ಡೆವಲಪ್ ಆಗುವಂಥ ಪಾರ್ಟ್ ಆಫ್ ದಿ ಫ್ಲವರಲ್ಲಿ ಯಾವ ಒಂದು ಪಾರ್ಟು ಫ್ರೂಟ್ ಆಗಿ ಡೆವಲಪ್ ಆಗುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಸ್ಟ್ಯಾಮೆನ್, ಆಪ್ಷನ್ ಬಿ ಓಲೆ, ಆಪ್ಷನ್ ಸಿ ಓವರಿ, ಆಪ್ಷನ್ ಡಿ ಸೆಪಲ್. ಸೊ ಯಾವ ಒಂದು ಪಾರ್ಟ್ ಆಫ್ ದಿ ಫ್ಲವರ್ ಫ್ರೂಟ್ ಆಗಿ ಡೆವಲಪ್ ಆಗುತ್ತೆ ಅಂದರೆ ದಟ್ ಈಸ್ ಆಪ್ಷನ್ ಸಿ ಓವರಿ. ಇಟ್ ಡೆವಲಪ್ ಇಂಟು ಎ ಫ್ರೂಟ್ ಇನ್ ದ ಫ್ಲವರ್. ಸೊ ನೆಕ್ಸ್ಟ್ ಒನ್, earthquake waves are recorded by which instrument? ಯಾವ ಒಂದು ಇನ್ಸ್ಟ್ರೂಮೆಂಟಿಂದ ನಾವು ಭೂಕಂಪನ ಒಂದು ಅಳಿತೀವಿ, ಯಾವ ಒಂದು ಇನ್ಸ್ಟ್ರೂಮೆಂಟಿಂದ ನಾವು ಈಗ ಒಂದು ಅರ್ಥಕ್ವೇಕ್ ವೇವ್ಸ್ನ ರೆಕಾರ್ಡ್ ಮಾಡ್ಕೋತೀವಿ ಅನ್ನೋದನ್ನು ಕೇಳಿದ್ದಾರೆ. ಸೊ ಆಪ್ಷನ್ ಎ ಥರ್ಮೋಮೀಟರ್, ಆಪ್ಷನ್ ಬಿ ಬ್ಯಾರೋಮೀಟರ್, ಆಪ್ಷನ್ ಸಿ ಸಿಸ್ಮೋಗ್ರಾಫ್, ಆಪ್ಷನ್ ಡಿ ಅನಿಮೋಮೀಟರ್ ಅಂತ ಕೇಳಿದ್ದಾರೆ. ಸೊ ಅರ್ಥಕ್ವೇಕ್ ವೇವ್ಸ್ನ ರೆಕಾರ್ಡ್ ಮಾಡುವಂಥ ಇನ್ಸ್ಟ್ರೂಮೆಂಟ್ ಬಂದು ಸಿಸ್ಮೋಗ್ರಾಫ್ ಆಗಿರುತ್ತೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಸಿಸ್ಮೋಗ್ರಾಫ್. So next one, the chemical formula of quicklime ಗೆ ಕೆಮಿಕಲ್ ಫಾರ್ಮುಲಾ ಏನಂತ ಕೇಳಿದ್ದಾರೆ. ಸೊ ಕೆಮಿಕಲ್ ಫಾರ್ಮುಲಾ ಬಂದು ಆಪ್ಷನ್ ಬಂದು CaCO3, ಆಪ್ಷನ್ ಬಿ CaO, ಆಪ್ಷನ್ ಸಿ CaOH ಟ್ವೈಸ್, ಆಪ್ಷನ್ ಡಿ MgO. ಕ್ವಿಕ್ಲೈಮ್ನ ಕೆಮಿಕಲ್ ಫಾರ್ಮುಲಾ ಬಂದು CaO, ಕ್ಯಾಲ್ಶಿಯಂ ಆಕ್ಸೈಡ್. ದಟ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್, ವಿಚ್ ಬ್ಲಡ್ ಗ್ರೂಪ್ ಈಸ್ ಕಾಲ್ಡ್ ದ ಯೂನಿವರ್ಸಲ್ ಡೋನರ್? ಯೂನಿವರ್ಸಲ್ ಡೋನರ್ ಅಂತ ಯಾವ ಒಂದು ಬ್ಲಡ್ ಗ್ರೂಪ್ನ ಕರಿತೀವಿ ಅಂದರೆ ಯಾರು ಬೇಕಾದವರು ಬ್ಲಡ್ನ ಡೊನೇಟ್ ಮಾಡ್ಬೋದು. ಯಾವ ಬ್ಲಡ್ ಗ್ರೂಪ್ ಇದ್ರೂ ಕೂಡ ಅವರು ಯಾರಿಗೆ ಬೇಕಾದ್ರೂ ಡೊನೇಟ್ ಮಾಡ್ಬೋದು. ಅಂಥ ಒಂದು ಬ್ಲಡ್ ಗ್ರೂಪ್ ಯಾವುದು ಅಂತ ಕೇಳಿದ್ದಾರೆ. ಸೊ ಎ ಬಿ ಆ್ಯಂಡ್ ಓ ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಓ ಬ್ಲಡ್ ಗ್ರೂಪ್ ಇರೋವಂಥವ್ರು ಯಾರಿಗೆ ಬೇಕಾದರೂ ಬ್ಲಡ್ನ ಡೊನೇಟ್ ಮಾಡ್ಬೋದು. ಸೊ ಇದನ್ನು ಯೂನಿವರ್ಸಲ್ ಡೋನರ್ ಅಂತ ನಾವು ಕರಿತೀವಿ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ಗ್ಯಾನಿಸಮ್ಸ್ ಫಿಕ್ಸ್ ನೈಟ್ರೋಜನ್? ಕೊಟ್ಟಿರುವಂಥ ಆರ್ಗ್ಯಾನಿಸಮ್ಸಲ್ಲಿ ವಿಚ್ ಒನ್ ಇಸ್ ದ ಆರ್ಗ್ಯಾನಿಸಮ್ ದಟ್ ಫಿಕ್ಸ್ ನೈಟ್ರೋಜನ್ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಲ್ಯಾಕ್ಟೋಬ್ಯಾಸಿಲಸ್, ಆಪ್ಷನ್ ಸಿ ರೈಸೋಬಿಯಂ, ಆಪ್ಷನ್ ಸಿ ಪ್ಲಾಸ್ಮೋಡಿಯಂ, ಆಪ್ಷನ್ ಡಿ ಪ್ರೋಟೋಜೋವಾ ಅಂತ ಕೊಟ್ಟಿದ್ದಾರೆ. ಸೊ ಯಾವ ಒಂದು ಆರ್ಗ್ಯಾನಿಸಮ್ ಅಂತ ಅಂದರೆ ದಟ್ ಈಸ್ ರೈಸೋಬಿಯಂ. ದಟ್ ಈಸ್ ಆಪ್ಷನ್ ಬಿ ವಿಚ್ ಫಿಕ್ಸ್ ದ ನೈಟ್ರೋಜನ್. ಸೊ ನೆಕ್ಸ್ಟ್ ಒನ್, the upward force exerted by liquids on objects immersed in them is called what? upward force ಏನು ಎಕ್ಸರ್ಟ್ ಆಗುತ್ತೆ ಯಾವುದಾದ್ರು ಒಂದು ಆಬ್ಜೆಕ್ಟ್ನ ಲಿಕ್ವಿಡ್ನಲ್ಲಿ ಹಾಕಿದಾಗ ಆ ಒಂದು ಫೋರ್ಸ್ನ ನಾವೇನಂತ ಕರಿತೀವಿ. ಇದನ್ನು ಕೂಡ ಆಲ್ರೆಡಿ ಫಿಸಿಕ್ಸ್ ಕ್ಲಾಸ್ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಪ್ವರ್ಡ್ ಫೋರ್ಸ್ ಏನು ಎಕ್ಸರ್ಟ್ ಮಾಡುತ್ತೆ, ಸೊ ದಟ್ ಈಸ್ ಕಾಲ್ಡ್ ಬಯಾಂಟ್ ಫೋರ್ಸ್ ಅಂತ ನಾವು ಹೇಳ್ತೀವಿ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ದಿಸ್ ಇಸ್ ದ ಬಯಾನ್ಸಿ ಮೇಲೆ ಕೇಳಿರುವಂಥ ಕ್ವಶನ್ ಆಗಿರುತ್ತೆ. Upward force exerted by the liquid on objects immersed in them is called buoyant force. So next one, a concave mirror is used by dentist. Concave mirror na dentist ಗಳು ಯೂಸ್ ಮಾಡ್ತಾರೆ ಏನಕ್ಕೆ? ಬಿಕಾಸ್ ಇಟ್ ಆಪ್ಷನ್ಸ್ ನೋಡೋಣ. ಆಪ್ಷನ್ಸ್ ಬಂದು ಇಟ್ ಪ್ರೊಡ್ಯೂಸಸ್ ಇನ್ವರ್ಟೆಡ್ ಇಮೇಜ್ ಅಂದರೆ ಉಲ್ಟಾ ಇಮೇಜ್ ಬರುತ್ತೆ. ಸೊ ಪ್ರೊಡ್ಯೂಸಸ್ ಮ್ಯಾಗ್ನಿಫೈಡ್ ಇಮೇಜ್, ದೊಡ್ಡದಾಗಿ ಕಾಣಿಸುತ್ತೆ ಇಮೇಜು. ಸೊ ಪ್ರೊಡ್ಯೂಸಸ್ ಡಿಮಿನಿಷ್ಡ್ ಅಂದರೆ ತುಂಬ ಚಿಕ್ಕದಾಗಿ ಕಾಣಿಸುವಂಥದ್ದು. ಸೊ ಪ್ರೊಡ್ಯೂಸಸ್ ನೋ ಇಮೇಜ್. ಡೆಂಟಿಸ್ಟ್ ಏನಕ್ಕೆ ಕಾನ್ಕೇವ್ ಮಿರರ್ನ ಯೂಸ್ ಮಾಡ್ತಾರೆ ಅಂದರೆ ನಮಗೆ ಅವ್ರಿಗೆ ಬೇಕಾಗಿರುವಂಥ ಇಮೇಜ್ ಏನಿರುತ್ತೆ ಟೀತಲ್ಲಿ, ಸೊ ಆ ಒಂದು ಇಮೇಜು ದೊಡ್ಡದಾಗಿ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ ಕಾನ್ಕೇವ್ ಮಿರರ್ನ ಯೂಸ್ ಮಾಡ್ತಾರೆ. ಸೊ ದಿಸ್ ಕಾನ್ಕೇವ್ ಮಿರರ್ಸ್ ಪ್ರೊಡ್ಯೂಸಸ್ ಮ್ಯಾಗ್ನಿಫೈಡ್ ಇಮೇಜ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮ್ಯಾಗ್ನಿಫೈಡ್ ಅಂದರೆ ಇರೋದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಕಾಣಿಸುವಂಥದ್ದು. ನೆಕ್ಸ್ಟ್ ಒನ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಬಯೋಡಿಗ್ರೇಡಬಲ್ ಮೆಟೀರಿಯಲ್? ಸೊ ಕೊಟ್ಟಿರೋವಂಥ ಎಕ್ಸಾಂಪಲ್ಸಲ್ಲಿ ಯಾವುದೋ ಒಂದು ಬಯೋಡಿಗ್ರೇಡಬಲ್ ಮೆಟೀರಿಯಲ್ ಆಗಿರುತ್ತೆ ಅನ್ನೋದನ್ನು ಕೇಳಿದ್ದಾರೆ. ಪ್ಲಾಸ್ಟಿಕ್ ಕಪ್ ಬಯೋಡಿಗ್ರೇಡಬಲ್, ಇಟ್ ಇಸ್ ನಾಟ್ ಎ ಬಯೋಡಿಗ್ರೇಡಬಲ್. ಅಲ್ಯೂಮಿನಿಯಂ ಫಾಯಿಲ್ ನೋ. ವೆಜಿಟೇಬಲ್ ಪೀಲ್ ಸ್ಟೀಲ್. ಸೊ ವೆಜಿಟೇಬಲ್ ಪೀಲ್ ಇಸ್ ದ ಬಯೋಡಿಗ್ರೇಡಬಲ್ ಮೆಟೀರಿಯಲ್. ಸೊ ಡಿಕಂಪೋಸ್ ಆಗುವಂಥದ್ದು. ನೆಕ್ಸ್ಟ್ ಒನ್, which gas causes bread to rise when yeast is added? ಬ್ರೆಡ್ಗೆ ಈಸ್ಟ್ನ ಆ್ಯಡ್ ಮಾಡಿದಾಗ ಅದು ಮೇಲೆ ಬರುತ್ತೆ, ಉಬ್ಬುತ್ತಲ್ವಾ. ಸೊ ಅದಕ್ಕೆ ಯಾವ ಒಂದು ಗ್ಯಾಸ್ ಕಾರಣ ಆಗಿರುತ್ತೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಆಕ್ಸಿಜನ್, ಆಪ್ಷನ್ ಬಿ ನೈಟ್ರೋಜನ್, ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಡಿ ಹೈಡ್ರೋಜನ್. ಸೊ ಇಲ್ಲಿ ಈಸ್ಟಲ್ಲಿ ಏನಿರುತ್ತೆ ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಸೊ ಆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸಿಂದ ಅದು ಮೇಲೆ ಬಂದ ರೀತಿ ಕಾಣಿಸುತ್ತೆ ಬ್ರೆಡ್. ಸೊ ಆಪ್ಷನ್ ಸಿ ಇಸ್ ದ right answer. That is carbon dioxide is the gas which causes bread to rise when yeast is added. So next one, the metal that is liquid at room temperature. ಯಾವ ಒಂದು ಮೆಟಲ್ಲು ಲಿಕ್ವಿಡ್ ಆಗಿರುತ್ತೆ at room temperature ಅಂತ ಕೇಳಿದ್ದಾರೆ. ಸೊ at room temperature ಅಂದಾಗ it is obviously that is mercury.
ಎ, ಆಪ್ಷನ್ ಎ. ಇದು ಕೂಡ ಆಲ್ರೆಡಿ ರಿಪೀಟ್ ಆಗಿದೆ, ಹೇಳಿದ್ದೀನಿ ಯಾವುದೋ ಒಂದು ವಿಡಿಯೋದಲ್ಲಿ ಅಂತ ಅನಿಸುತ್ತೆ. ಸೊ ಮರ್ಕ್ಯೂರಿ ಇಸ್ ದ ಮೆಟಲ್ ದಟ್ ಈಸ್ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್. ಸೊ ನೆಕ್ಸ್ಟ್ ಒನ್, which metal is stored in kerosene? It is also repeated, I think. So that is nothing but sodium. Sodium na ನಾವು kerosene ಅಲ್ಲಿ ಇಟ್ಟಿರ್ತೀವಿ because it is easily reacts with cold water, that's why, and air also. So next one, the gas responsible for what? Extinguishing the fire. ಫೈರ್ನ ಆರಿಸೋದಕ್ಕೆ ಯಾವ ಒಂದು ಗ್ಯಾಸ್ ರೆಸ್ಪಾನ್ಸಿಬಲ್ ಆಗಿರುತ್ತೆ ಅಂತ ಕೇಳಿದರೆ, ಸೊ ಆಪ್ಷನ್ ಆಕ್ಸಿಜನ್, ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್ ಅಂತ ಕೊಟ್ಟಿದ್ದಾರೆ. ಸೊ ಯಾವ ಒಂದು ಗ್ಯಾಸ್ ರೆಸ್ಪಾನ್ಸಿಬಲ್ ಫಾರ್ ಎಕ್ಸ್ಟಿಂಗ್ವಿಷಿಂಗ್ ದ ಫೈರ್ ಅಂದರೆ ಇಟ್ ಇಸ್ ನಥಿಂಗ್ ಬಟ್ ಕಾರ್ಬನ್ ಡೈಆಕ್ಸೈಡ್. ನಾವು ಈಸಿಯಾಗಿ ಫೈರ್ನ ನಂದಿಸ್ಬೋದು, ಆರಿಸ್ಬೋದು. ಸೊ ನೆಕ್ಸ್ಟ್ ಒನ್, ವಿಚ್ ಆಫ್ ದೀಸ್ ಈಸ್ ನಾಟ್ ಆ್ಯನ್ ಇನ್ಫೆಕ್ಷಿಯಸ್ ಡಿಸೀಸ್? ಯಾವ ಒಂದು ಡಿಸೀಸು ಇನ್ಫೆಕ್ಷಿಯಸ್ ಡಿಸೀಸ್ ಆಗಿರಲ್ಲ ಕೊಟ್ಟರು ಅಂಥದ್ರಲ್ಲಿ ಅನ್ನೋದನ್ನು ಹೇಳಬೇಕು. ಸೊ ಆಪ್ಷನ್ಸ್ ಎ ಡಯಾಬಿಟೀಸ್, ಆಪ್ಷನ್ ಬಿ ಟೈಫಾಯ್ಡ್, ಮಿಸ್ಲೆಸ್ ಆ್ಯಂಡ್ ಮಲೇರಿಯಾ ಅಂತ ಕೊಟ್ಟಿದ್ದಾರೆ. ಸೊ ಡಯಾಬಿಟೀಸ್ ಬಂದು ಇಟ್ ಇಸ್ ನಾಟ್ ಆ್ಯನ್ ಇನ್ಫೆಕ್ಷಿಯಸ್ ಡಿಸೀಸ್, ಅದರ್ಸ್ ಎಲ್ಲ ಇನ್ಫೆಕ್ಷನಿಂದ ಬರುವಂಥದ್ದು. ಸೊ ನೆಕ್ಸ್ಟ್ ಒನ್, ವಿಚ್ ಆರ್ಗ್ಯಾನಿಸಮ್ ರೀಪ್ರೊಡ್ಯೂಸಸ್ ಬೈ ಬಡ್ಡಿಂಗ್? ಬಡ್ಡಿಂಗಿಂದ ಯಾವ ಒಂದು ಆರ್ಗ್ಯಾನಿಸಮ್ ರೀಪ್ರೊಡ್ಯೂಸ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಅಮೀಬಾ, ಈಸ್ಟ್, ದೆನ್ ಪ್ಯಾರಾಮಿಸಿಯಮ್ ಆ್ಯಂಡ್ ಸ್ಪೈರೋಗೈರಾ. ಯಾವ ಒಂದು ಆರ್ಗನಿಸಮ್ ಅಂದರೆ ದಟ್ ಈಸ್ ನಥಿಂಗ್ ಬಟ್ ಈಸ್ಟು ಬಡ್ಡಿಂಗಿಂದ ರೀಪ್ರೊಡ್ಯೂಸ್ ಆಗುವಂಥ ಒಂದು ಆರ್ಗ್ಯಾನಿಸಮ್ ಆಗುತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್, ದ ಮೇಜರ್ ನೈಟ್ರೋಜನಸ್ ವೇಸ್ಟ್ ಇನ್ ಹ್ಯೂಮನ್ಸ್. ಯಾವ ಒಂದು ನೈಟ್ರೋಜನಸ್ ವೇಸ್ಟು ತುಂಬ ಜಾಸ್ತಿ, ನೈಟ್ರೋಜನಸ್ ಮೇಜರ್ ವೇಸ್ಟೇಜ್ ಅಂತ ಕೇಳಿದ್ದಾರೆ. ದಟ್ ಈಸ್ ಇನ್ ಹ್ಯೂಮನ್ಸ್ ಯಾವುದಾಗಿರುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಯೂರಿಯಾ, ಆಪ್ಷನ್ ಬಿ ಅಮೋನಿಯಾ, ಆಪ್ಷನ್ ಸಿ ಯೂರಿಕ್ ಆ್ಯಸಿಡ್ ಆ್ಯಂಡ್ ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್. ಸೊ ಆನ್ಸರ್ ಬಂದು ಮೇಜರ್ ನೈಟ್ರೋಜನಸ್ ವೇಸ್ಟ್ ಅಂತ ಕೇಳಿದ್ರೆ, ನೈಟ್ರೋಜನಸ್ ವೇಸ್ಟ್ ಯಾವುದಾಗಿರುತ್ತೆ ಅಂದರೆ ದಟ್ ಈಸ್ ನಥಿಂಗ್ ಬಟ್ ಯೂರಿಯಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇಟ್ ಇಸ್ ದ ಮೇಜರ್ nitrogenous waste in humans. So next one, chlorophyll is found in chlorophyll ಎಲ್ಲಿ ಕಾಣಿಸ್ಕೊಳ್ಳುತ್ತೆ? It is found in mitochondria, nucleus, chloroplast and ribosomes ಅಂತ ಕೊಟ್ಟಿದ್ದಾರೆ. So chlorophyll is found in chloroplast, that is option C. It is found in chloroplast. ಯಾವುದು chlorophyll ಎಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂದರೆ chloroplast. So next one, I think it is repeated. In humans, the number of chromosomes in gametes ಅಲ್ಲಿರುವಂಥ ನಂಬರ್ ಆಫ್ ಕ್ರೋಮೋಸೋಮ್ಸ್ ಬಂದು 23. ಇಟ್ಸ್ ಆಲ್ರೆಡಿ ರಿಪೀಟೆಡ್. ಸೊ ನೆಕ್ಸ್ಟ್ ಒನ್, ಇನ್ಸುಲಿನ್ ಇಸ್ ಸೆಕ್ರೆಟೆಡ್ ಬೈ. ಇನ್ಸುಲಿನ್ ಎಲ್ಲಿ ಸೆಕ್ರೆಟ್ ಆಗುತ್ತೆ? ಇಟ್ ಇಸ್ ಸೆಕ್ರೆಟೆಡ್ ಬೈ ವಾಟ್? ಲಿವರ್, ಪ್ಯಾಂಕ್ರಿಯಾಸ್, ಕಿಡ್ನಿ, ಹಾರ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇನ್ಸುಲಿನ್ ಎಲ್ಲಿ ಯಾವುದನ್ನು ಸೆಕ್ರೆಟ್ ಆಗಿರುತ್ತೆ ಅಂದರೆ ಇಟ್ ಇಸ್ ಸೆಕ್ರೆಟೆಡ್ ಬೈ ಪ್ಯಾಂಕ್ರಿಯಾಸ್. ದಟ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಸ್ವಲ್ಪ ಫಾಸ್ಟ್ ಆಗಿದೆ, ಏನೂ ಮಾಡೋಕ್ಕಾಗಲ್ಲ, ತುಂಬ ಕ್ವಶನ್ಸ್ ಇದೆ. ಸೊ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಇರೋದ್ರಿಂದ ಸೊ ಫಾಸ್ಟಾಗಿ ಹೋಗಲೇಬೇಕು. ನೆಕ್ಸ್ಟ್ ಒನ್, ಅಮೀಬಾ ರೆಸ್ಪೈರ್ಸ್ ಥ್ರೂ. ಅಮೀಬಾ ಯಾವುದರಿಂದ ರೆಸ್ಪೈರ್ಸ್ ಮಾಡುತ್ತೆ ಅದನ್ನು ಕೇಳಿದರೆ, ಥ್ರೂ ಸ್ಕಿನ್, ಲಂಗ್ಸ್, ಗಿಲ್ಸ್ ಆ್ಯಂಡ್ ಡಿಫ್ಯೂಷನ್ ಅಂತ ಕೊಟ್ಟಿದ್ದಾರೆ. ಸೊ ಅಮೀಬಾ ರೆಸ್ಪೈರ್ಸ್ ಥ್ರೂ ಡಿಫ್ಯೂಷನ್ ಅಕ್ರಾಸ್ ದೇರ್ ಸೆಲ್ ಮೆಂಬ್ರೇನ್. ಸೊ ಡಿಫ್ಯೂಷನ್ ಇಸ್ ದ ರೈಟ್ ಆನ್ಸರ್. ಡಿಫ್ಯೂಷನ್ ಇದನ್ನು ಫುಲ್ಲಾಗಿ ಇದನ್ನು ಕೊಡ್ಬೋದು, ಅಕ್ರಾಸ್ ದೇರ್ ಸೆಲ್ ಮೆಂಬ್ರೇನ್. ಡಿಫ್ಯೂಷನ್ ಅಂತ ನಾವು ಕೊಡ್ಬೋದು ಅಥವಾ ಡಿಫ್ಯೂಷನ್ ಅಕ್ರಾಸ್ ದ ಸೆಲ್ ಮೆಂಬ್ರೇನ್ ಅಂತಲೂ ಕೊಡ್ಬೋದು. ಓಕೆ, ಸೊ ಅಮೀಬಾ ರೆಸ್ಪೈರ್ಸ್ ಥ್ರೂ ಡಿಫ್ಯೂಷನ್ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್, ದ ಎನರ್ಜಿ ಕರೆನ್ಸಿ ಆಫ್ ದಿ ಸೆಲ್. ಎನರ್ಜಿ ಕರೆನ್ಸಿ ಆಫ್ ದಿ ಸೆಲ್ ಅಂತ ನಾವು ಯಾವುದನ್ನು ಕರಿತೀವಿ ಅಂತ ಕೇಳಿದ್ದಾರೆ. ಸೊ ದಟ್ ಈಸ್ ನಥಿಂಗ್ ಬಟ್ DNA ಆರ್ ATP, RNA, ಗ್ಲೂಕೋಸ್. ಎನರ್ಜಿ ಕರೆನ್ಸಿ ಆಫ್ ದಿ ಸೆಲ್ ಇಸ್ ನಥಿಂಗ್ ಬಟ್ ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಥವಾ ATP ಅಂತಲೂ ಕೊಡ್ಬೋದು, ಅಥವಾ ಫುಲ್ ಫಾರ್ಮ್ ನಿಮಗೆ ಕೊಡ್ಬೋದು, ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಫುಲ್ ನೇಮ್ ಬಂದು. ಸೊ ಇದನ್ನು ಎನರ್ಜಿ ಕರೆನ್ಸಿ ಆಫ್ ದಿ ಸೆಲ್ ಅಂತ ಹೇಳ್ತೀವಿ, ಅಥವಾ ಯೂನಿವರ್ಸಲ್ ಎನರ್ಜಿ ಕರೆನ್ಸಿ ಆಫ್ ದಿ ಸೆಲ್ ಅಂತಲೂ ಕೂಡ ಹೇಳ್ಬೋದು. ಯೂನಿವರ್ಸಲ್ ಅಂತಲೂ ಕೂಡ ಕೇಳ್ಬೋದು. ಯೂನಿವರ್ಸಲ್ ಎನರ್ಜಿ ಕರೆನ್ಸಿ ಆಫ್ ದಿ ಸೆಲ್ ಇಸ್ ನಥಿಂಗ್ ಬಟ್ ATP ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಬಿ. ಸೊ ನೆಕ್ಸ್ಟ್ ಒನ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ಸ್ಟೋರೇಜ್ ಆರ್ಗನ್ ಇನ್ ಪ್ಲಾಂಟ್ಸ್? ಯಾವುದು ಒಂದು ಸ್ಟೋರೇಜ್ ಆರ್ಗನ್ ಆಗಿರುತ್ತೆ ಇನ್ ಪ್ಲಾಂಟ್ಸ್ ಅಂತ ಕೇಳಿದರೆ. ಸೊ ಆಪ್ಷನ್ಸ್ ನೋಡೋದಾದ್ರೆ ಲೀಫ್, ರೂಟ್, ಫ್ಲವರ್ಸ್, ಟೊಮ್ಯಾಟೊ ಅಂತ ಕೊಟ್ಟಿದ್ದಾರೆ. ಸೊ ಯಾವುದು ಸ್ಟೋರೇಜ್ ಆರ್ಗನ್ ಆಗಿರುತ್ತೆ ಪ್ಲಾಂಟ್ಸ್ ಅಂದರೆ ದಟ್ ಈಸ್ ಆಪ್ಷನ್ ಬಿ, ರೂಟ್ ಇಸ್ ದ ಸ್ಟೋರೇಜ್ ಆರ್ಗನ್ ಇನ್ ಪ್ಲಾಂಟ್ಸ್. ಸೊ ನೆಕ್ಸ್ಟ್ ಒನ್, ದ ಸ್ಮಾಲೆಸ್ಟ್ ಲಿವಿಂಗ್ ಯೂನಿಟ್ ಆಫ್ ದಿ ಬಾಡಿ. ದ ಸ್ಮಾಲೆಸ್ಟ್ ಲಿವಿಂಗ್ ಯೂನಿಟ್ ಆಫ್ ದಿ ಬಾಡಿ
ದಟ್ ಕ್ಯಾನ್ ಫಂಕ್ಷನ್ ಇಂಡಿಪೆಂಡೆಂಟಾಗಿ ಫಂಕ್ಷನ್ ಆಗುವಂಥ ಒಂದು ಸ್ಮಾಲೆಸ್ಟ್ ಲಿವಿಂಗ್ ಯೂನಿಟ್ ಇನ್ ದ ಬಾಡಿ ಯಾವುದು ಅಂತ ಕೇಳಿದ್ದಾರೆ ಅಲ್ವಾ. ಸೊ ಆಪ್ಷನ್ ಆರ್ಗನಲ್ಲೇ ಟಿಶ್ಯೂ, ಸೆಲ್, ನ್ಯೂಕ್ಲಿಯಸ್ ಅಂತ ಇದೆ. ಯಾವುದು ಆನ್ಸರ್ ಅಂದರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ದಟ್ ಈಸ್ ಸೆಲ್ ಇಸ್ ದ ಸ್ಮಾಲೆಸ್ಟ್ ಲಿವಿಂಗ್ ಯೂನಿಟ್ ಆಫ್ ದಿ ಬಾಡಿ ದಟ್ ಕ್ಯಾನ್ ಫಂಕ್ಷನ್ independently. Okay, so next one, in science an experiment should aim to develop. ಸೊ ಎಕ್ಸ್ಪೆರಿಮೆಂಟ್ ಅನ್ನೋದು ಸೈನ್ಸಲ್ಲಿ ಏನನ್ನು ಡೆವಲಪ್ ಮಾಡೋದು, ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಅದನ್ನು ನಾವು ಯೂಸ್ ಮಾಡ್ತೀವಿ ಅಂತ ಕೇಳಿದರೆ ಯಾವ ಒಂದು ಉದ್ದೇಶ ಆಗಿರುತ್ತೆ, ಟು ಡೆವಲಪ್ ವಾಟ್ ಇನ್ ದ ಸ್ಟೂಡೆಂಟ್ಸ್. ಸೊ ಇದು ಒಂದು ಪೆಡಾಲಜಿ ಮೇಲೆ ಕೇಳಿರೋವಂಥ ಕ್ವಶನ್. ಸೊ ಆಪ್ಷನ್ ನೋಡೋಣ. ಮೆಮೊರಿ ಸ್ಕಿಲ್ಸ್ನ ಜಾಸ್ತಿ ಮಾಡಲಿಕ್ಕೆ, ಅಬ್ಸರ್ವೇಷನ್ ಆ್ಯಂಡ್ ರೀಸನಿಂಗ್, ನೋಟ್ ಟೇಕಿಂಗ್ ಆ್ಯಂಡ್ ಇಮಿಟೇಷನ್. ಸೊ ನೋಡ್ತಿರಂಗೆ ಹೇಳ್ಬೋದು, ಎಕ್ಸ್ಪೆರಿಮೆಂಟಿಂದ ಅವ್ರಿಗೆ ಅಬ್ಸರ್ವೇಷನ್ ಆ್ಯಂಡ್ ರೀಸನಿಂಗ್ನ ನಾವು ಡೆವಲಪ್ ಮಾಡ್ಬೋದು. ಸೊ ದಟ್ ಈಸ್ ದ ಮೇನ್ ಏಮ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಅಬ್ಸರ್ವೇಷನ್ ಆ್ಯಂಡ್ ರೀಸನಿಂಗ್. ಸೊ ನೆಕ್ಸ್ಟ್, ಫಾರ್ಮೇಟಿವ್ ಅಸೆಸ್ಮೆಂಟ್ ಹೆಲ್ಪ್ಸ್ ಟು ಟೀಚರ್ಗೆ ಯಾವ ರೀತಿ ಇದು ಹೆಲ್ಪ್ ಮಾಡುತ್ತೆ. ಫಾರ್ಮೇಟಿವ್ FPSC ಏನು ಕೊಡ್ತಾರೆ ಅದು ಯಾವ ರೀತಿ ಹೆಲ್ಪ್ ಆಗುತ್ತೆ, ಇದು ಕೂಡ ಪೆಡಾಲಜಿ ಮೇಲೆ ಕೊಟ್ಟಿರುವಂಥ ಕ್ವಶನ್ ಆಗಿರುತ್ತೆ. ಗ್ರೇಡ್ ಸ್ಟೂಡೆಂಟ್ಸ್ ಅಟ್ ಇಯರ್ ಎಂಡ್ ಆ್ಯಂಡ್ ಇಂಪ್ರೂವ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಕಂಟಿನ್ಯೂಸ್ಲಿ, ಪ್ರಿಪೇರ್ ರಿಪೋರ್ಟ್ ಕಾರ್ಡ್ಸ್, ರ್ಯಾಂಕ್ ಸ್ಟೂಡೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಾರ್ಮೇಟಿವ್ ಅಸೆಸ್ಮೆಂಟಿಂದ ಟೀಚರ್ಸ್ಗೆ ಏನು ಹೆಲ್ಪ್ ಆಗುತ್ತೆ ಅಂದರೆ ಅವರ ಒಂದು ಟೀಚಿಂಗ್ನ ಇಂಪ್ರೂವ್ ಮಾಡ್ಬೋದು, ಜೊತೆಗೆ ಲರ್ನಿಂಗ್ ಮಕ್ಕಳಲ್ಲಿ ಯಾವ ರೀತಿ ಲರ್ನಿಂಗ್ ಆಗ್ತಿದೆ ಅನ್ನೋದನ್ನು ತಿಳ್ಕೊಬೋದು. ದಟ್ ಈಸ್ ದ ಮೇನ್ ಇಂಪಾರ್ಟೆನ್ಸ್ ಆರ್ ಹೆಲ್ಪ್. This FSR helps to teacher to improve the teaching and learning continuously. Option B is the right answer. So next one, constructivism in science. Learning emphasize ಯಾವುದನ್ನ ಎಂಫಸೈಸ್ ಮಾಡುತ್ತೆ. ಕನ್ಸ್ಟ್ರಕ್ಟಿವಿಸಮ್ ಇನ್ ಸೈನ್ಸ್ ಲರ್ನಿಂಗ್ ಎಂಫಸೈಸಸ್ ವಾಟ್ ಅಂತ ಕೇಳಿದ್ದಾರೆ. ಸೊ ದಟ್ ಈಸ್ ರೋಡ್ ಲರ್ನಿಂಗ್, ಲರ್ನರ್ಸ್ ಪ್ರಿಯರ್ ನಾಲೆಡ್ಜ್, ಟೀಚರ್ ಸೆಂಟರ್ಡ್ ಕ್ಲಾಸ್, ಮೆಮೊರೇಷನ್ ಆಫ್ ಫಾರ್ಮುಲಾಸ್. ಸೊ ಕೊಟ್ಟರೆ ನೀವು ನೋಡ್ತಿದಂಗೆ ಹೇಳ್ಬೋದು. ಸೊ ಇಟ್ ಎಂಫಸೈಸಸ್ ದ ಕನ್ಸ್ಟ್ರಕ್ಟಿವಿಸಮ್ ಇನ್ ಸೈನ್ಸ್, ಇಟ್ ಎಂಫಸೈಸಸ್ ದ ಲರ್ನರ್ಸ್ ಪ್ರಿಯರ್ ನಾಲೆಡ್ಜ್. ದಟ್ ಈಸ್ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್, ಗ್ರೀನ್ ಹೌಸ್ ಎಫೆಕ್ಟ್ ಈಸ್ ಮೇನ್ಲಿ ಡ್ಯೂ ಟು. ಗ್ರೀನ್ ಹೌಸ್ ಎಫೆಕ್ಟ್ ಯಾವುದರಿಂದ ಆಗುತ್ತೆ? ಇಸ್ ಮೇನ್ಲಿ ಡ್ಯೂ ಟು ವಾಟ್? ನೈಟ್ರೋಜನ್, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ಹೀಲಿಯಂ ಅಂತ ಕೊಟ್ಟಿದ್ದಾರೆ. ದ ಗ್ರೀನ್ ಹೌಸ್ ಎಫೆಕ್ಟ್ ಈಸ್ ಮೇನ್ಲಿ ಡ್ಯೂ ಟು carbon dioxide. That is option B is the right one. So carbon dioxide is the reason for the greenhouse effect. So next one, the largest ecosystem is what? So next options ಏನು ಕೊಟ್ಟಿದ್ದಾರೆ? ಫಾರೆಸ್ಟ್, ಲೇಕ್, ಓಷನ್, ಡೆಸರ್ಟ್ ಅಂತ ಕೊಟ್ಟಿದ್ದಾರೆ. ಸೊ largest ecosystem is nothing but ocean. That is option C is the right answer. Ocean is the largest ecosystem. Next one, a good science classroom promotes what? Good science classroom ಅನ್ನೋದು ಏನನ್ನ ಪ್ರಮೋಟ್ ಮಾಡುತ್ತೆ ಸ್ಟೂಡೆಂಟ್ಸ್ ಅಂದರೆ ಫಿಯರ್ ಆಫ್ ಎಕ್ಸ್ಪೆರಿಮೆಂಟ್ಸ್, ಎನ್ಕ್ವೈರಿ ಆ್ಯಂಡ್ ಹ್ಯಾಂಡ್ಸ್ ಆನ್ ಲರ್ನಿಂಗ್, ಪ್ಯಾಸಿವ್ ಲಿಸನಿಂಗ್, ಒನ್ ವೇ ಕಮ್ಯುನಿಕೇಷನ್. ಸೊ ಇಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ದ ಗುಡ್ ಸೈನ್ಸ್ ಕ್ಲಾಸ್ರೂಮ್ ವಿಚ್ ಪ್ರಮೋಟ್ಸ್ ದ ಎನ್ಕ್ವೈರಿ ಆ್ಯಂಡ್ ಹ್ಯಾಂಡ್ಸ್ ಆನ್ ಲರ್ನಿಂಗ್ ಇನ್ ದ ಸ್ಟೂಡೆಂಟ್. ದಟ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೀಸ್ ಆರ್ ಪೆಡಾಲಜಿ ಮೇಲೆ ಕೊಡಿರುವಂಥ ಒಂದು ಕ್ವಶನ್ಸ್ ಆಗಿರುತ್ತೆ. Okay, I'll stop it here because still some more questions are there, 20 more questions, but due to some technical errors I can't able to find out that questions now. So I'll stop it here. ಸೊ ಟೋಟಲ್ ಆಗಿ 92 ಕ್ವಶನ್ಸ್ನ ನಾವು ಡಿಸ್ಕಸ್ ಮಾಡಿದ್ದೀವಿ ಈ ಒಂದು ಕ್ಲಾಸಲ್ಲಿ. ಸೊ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಕಮಿಂಗ್ ಏನು ಬರುತ್ತೆ ಅದರಲ್ಲಿ ನಾನು ಇನ್ನೂ ಆದಷ್ಟು ಟ್ರೈ ಮಾಡ್ತೀನಿ, ನಿಮಗೆ ಆದಷ್ಟು ನಿಮ್ಮ ಒಂದು TT ಎಕ್ಸಾಮ್ಗೆ ಹೆಲ್ಪ್ ಆಗೋ ರೀತಿ ಇನ್ನು ಯಾವ್ಯಾವ ರೀತಿ ಕ್ವಶನ್ಸ್ನ ಕೇಳ್ಬೋದು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋಸಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಇನ್ನು ಮ್ಯಾಥ್ಸು ಕೂಡ ಒಂದಷ್ಟು ಅಪ್ಲೋಡ್ ಮಾಡೋದಿದೆ, ಸೈನ್ಸು ಕೂಡ ಇನ್ನೊಂದಷ್ಟು ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಡೋಂಟ್ ಮಿಸ್ ಮೈ ಚಾನಲ್, ಪ್ಲೀಸ್ ಕೀಪ್ ವಾಚಿಂಗ್. ಆ್ಯಂಡ್ ಇವತ್ತಿನ ಒಂದು ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡೋದನ್ನು ಮಾತ್ರ ಮಾಡಿಬೇಡಿ. ಜೊತೆಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಕ್ಲಾಸ್ನ ವೈಂಡ್ ಅಪ್ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು.